ಅಯ್ಯೋ ನಮ್ಮ ಮನೇಲಿ ಇರೋದು 50 ಜನ, ಅವರಿಗೆ ಮಸಾಲೆ ರುಬ್ಬಿ 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 ನಂಗೆ ಸಾಕಾಗ್ಬಿಟ್ಟೈತೆ. ನಂದು ಕೈ ಸಾಫ್ಟ್ ಆಗಿದ್ದು ಹಾರ್ಡ್ ಆಗ್ಬಿಟ್ಟೈತೆ. ಏನ್ ಮಾಡ್ಬೇಕಪ್ಪ ನಾನು? ಓ ಹೆಣ್ಮಗು ಹೌದು, ಇವಾಗ ಹೆಣ್ಮಕ್ಳು ಕಷ್ಟ ನೋಡಕ್ಕಾಗದೆ ಹಾಟ್ ಸ್ಟಾರ್ ತಗೊಂಬಂದಿದೆ ಗ್ರೈಂಡರ್ ಶ್ರೇಣಿಗಳು. ಟೇಬಲ್ ಟಾಪ್, ಟಿಲ್ಟಿಂಗ್ ಮಾಡಲು 2 ಲೀಟರ್ 3 ಲೀಟರ್ ಎಲ್ಲ ಸಿಗುತ್ತೆ. ಓ ತುಂಬಾ ಕಾಸ್ಟ್ಲಿ ಇರುತ್ತೆ. ನಮ್ಮ ಹಸ್ಬೆಂಡ್ ಇಷ್ಟು ದುಡ್ಡು ಕೊಡಲ್ಲಪ್ಪ ನಮಗೆ. ಹಾಗೇನಿಲ್ಲ, ನಾರ್ಮಲ್ ಮಿಕ್ಸಿಗಳ ಮೇಲೂ ಕೂಡ ನಿಮಗೆ ಹಾಟ್ ಸ್ಟಾರ್ ಗ್ರೈಂಡರ್ಗಳು ಸಿಗುತ್ತೆ. ಓ ಹೌದಾ? ಹಂಗಾದ್ರೆ ನನ್ಗೊಂದು ನನ್ನ ತಂಗಿಗೊಂದು ಪ್ಯಾಕ್ ಮಾಡಿಬಿಡಿ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ತಮ್ನೇಲ್ ಮೇಲೆ ನೋಡಿದ್ದು ನಿಜ ಅಂಡ್ ಏನು ನಾವು ಇವಾಗ ಒಂದು ಹೈಲೈಟ್ ತೋರಿಸಿದೆ ಅದು ನಿಜ. ಮಿಕ್ಸಿ ಬೆಲೆಯಲ್ಲಿ ಇವಾಗ ನಿಮಗೆ ಗ್ರೈಂಡರ್ ಸಿಗ್ತಾ ಇದೆ ವೀಕ್ಷಕರೇ. ಅಂಡ್ ಇದನ್ನ ನಿಜ ಮಾಡಿರುವಂತರು ನಮ್ಮ ಹಾಟ್ ಸ್ಟಾರ್ ಅವರು. ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಅಷ್ಟೇ ಕೈಗೆಟುಕೋ ದರದಲ್ಲಿ ಸಿಗುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ ವಾರಂಟಿ, 10 ವರ್ಷ ವಾರಂಟಿ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಎಲ್ಲ ಹೆಣ್ಮಕ್ಳುಗಳಿಗೆ ಬೇಕಾಗಿರುವಂತಹ ಗ್ರೈಂಡರ್ಗೆ ಹೋಗೋಣ, ಹೆಂಗಿರುತ್ತೆ ಏನ್ ಕತೆ ಅಂತ ತಿಳ್ಕೊಳ್ಳೋಣ. ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಮುಸ್ತಫಾ ಸರ್ ಇದ್ದಾರೆ. ಕರೆಯೋಣ ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಫೈನ್, ಚೆನ್ನಾಗಿದ್ದೀನಿ ಸರ್. ಹೆಣ್ಮಗು ಟ್ರೆಂಡ್ ಆಗ್ತಾ ಇದೆ ಅಂಡ್ ಹೆಣ್ಮಕ್ಳಿಗೋಸ್ಕರನೇ ಮಾಡಿರುವಂತಹ ಪ್ರಾಡಕ್ಟ್. ಎಸ್ ಸರ್. ಸರ್ ಇದು ಹೇಗೆ ಸಾಧ್ಯ? ಮಿಕ್ಸಿ ಬೆಲೆಯಲ್ಲಿ ಗ್ರೈಂಡರ್ ಅದು ಹೆಂಗೆ ಹೇಳಿ, ನಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಡೆಫಿನೆಟ್ಲಿ ಸರ್, ಒಂದು ಆನ್ಲೈನ್ ಆಫ್ಲೈನ್ ಎಲ್ಲದಕ್ಕಿಂತ ಕಮ್ಮಿ ಬೆಲೆಯಲ್ಲಿ, ಒಂದು ಮಿಕ್ಸಿಗಿನ ಕಡಿಮೆ ಬೆಲೆಯಲ್ಲಿ ಗ್ರೈಂಡರ್ ಕೊಡ್ತಿದ್ದೀವಿ ಸರ್. ಹೌದು, ಮುಂಚೆ ನೀವು ನೋಡ್ಬೋದು ವಾಷಿಂಗ್ ಮಷಿನ್ 40,000 50,000 ಇತ್ತು, 3,500-4,000 ತಗೊಂಡ್ಬಂದ್ರಿ ಅಲ್ವಾ. ಗೀಸರ್ಗಳು 5,000 6,000 ಇತ್ತು, 1,500-2,000 ತಗೊಂಡ್ಬಂದ್ರಿ. ಜನರೇಟರ್ಗಳು 2 ಲಕ್ಷ 3 ಲಕ್ಷ ಇತ್ತು, 50,000 ರೂಪಾಯಿಗೆ ತಗೊಂಡ್ಬಂದ್ರಿ. 43,000 ಸರ್, 43,000 ತಗೊಂಡ್ಬಂದ್ರಿ. ಅಂದ್ರೆ ಹಾಟ್ ಸ್ಟಾರ್ ಅಲ್ಲಿ ನಿಮ್ಗೆ ಎಲ್ಲ ಇನ್ನೋವೇಟಿವ್ ಪ್ರಾಡಕ್ಟ್ ಗಳು ಸಿಗುತ್ತೆ ಕೈಗೆಟುಕುವ ದರದಲ್ಲಿ, ಗೊತ್ತಾಯ್ತಲ್ವಾ. ಸೊ ಇವಾಗ ಇದನ್ನ ನಮ್ಮ ಗ್ರೈಂಡರ್ ಅನ್ನ ಮಿಕ್ಸಿ ಬೆಲೆಗೆ ತಗೊಂಡ್ಬಂದಿದ್ದೀರಾ. ಖಂಡಿತವಾಗ್ಲೂ ಸರ್, ಒಂದು ಆನ್ಲೈನ್ ಆಫ್ಲೈನ್ ಎಲ್ಲ ಬೆಲೆ ಕಂಪೇರ್ ಮಾಡಿದ್ರು ಕೂಡ ಮಿಕ್ಸಿ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ನಮಗೆ ನಮ್ಮ ಗ್ರಾಹಕರಿಗೆ ಒಂದು ಗ್ರೈಂಡರ್ ಸಿಗ್ತದೆ, ಹಾಟ್ ಸ್ಟಾರ್ ಗ್ರೈಂಡರ್ ಸಿಗ್ತಾ ಇದೆ ಸರ್. ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ, ಕಾಂಪ್ರಮೈಸ್ ಇಲ್ಲ ಸರ್. ಸರ್ ಹೊಸ ಪ್ರಾಡಕ್ಟ್ ಅಲ್ಲ ಸರ್, ಅದು ಮಾರ್ಕೆಟ್ ಅಲ್ಲಿ ಸುಮಾರು 3 ವರ್ಷ ನಾವೇ ಸೇಲ್ ಮಾಡ್ತಿದ್ವಿ. 3 ವರ್ಷ ಡೆಫಿನೆಟ್ಲಿ 3 ವರ್ಷ ನಿಮ್ಮ ಚಾನಲ್ ಮಾಡಿದೀವಲ್ಲ ಸರ್, 2-3 ಸಲ ವಿಡಿಯೋ ಮಾಡಿದೀವಿ. ನಮ್ಮ ಗ್ರಾಹಕರಿಗೆ ಕೂಡ ಕೊಟ್ಟಿದ್ದೀವಿ. ಗ್ರಾಹಕರು ಕೂಡ ಬಹಳ ಸ್ಯಾಟಿಸ್ಫೈಡ್ ಇದ್ದಾರೆ ಈ ಪ್ರಾಡಕ್ಟ್ ಇಂದ. 3 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಏನಕ್ಕಂದ್ರೆ ಒಂದು ಯುಗಾದಿ ಹಬ್ಬದ ಆಫರ್ ಇದೆ ಸರ್. ಯುಗಾದಿ ಹಬ್ಬದ ಆಫರ್ ಇದೆ, ಜೊತೆಲಿ ಪ್ರಾಡಕ್ಟ್ ಕೂಡ ಸ್ವಲ್ಪ ಅಪ್ಗ್ರೇಡ್ ಮಾಡಿದೀವಿ ಸರ್. ಅಪ್ಗ್ರೇಡ್ ಮಾಡಿದೀವಿ, ಸ್ವಲ್ಪ ಅಡಿಷನಲ್ ಏನೇನಿದೆ ಅಪ್ಗ್ರೇಡ್ ಮಾಡಿದೆ ಎಲ್ಲ ನಾನು ಡೆಮೋ ಪಾರ್ಟ್ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ನಿಮ್ಮ ಚಾನಲ್ ಅಲ್ಲಿ ಮತ್ತೊಮ್ಮೆ ನಮ್ಮ ಗ್ರಾಹಕರಿಗೆ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಇಚ್ಛೆ ಪಟ್ಟು ತೋರಿಸ್ತೀವಿ. ಇನ್ನೊಂದು ವಿಚಾರ ಏನಂತಂದ್ರೆ ಹಾಟ್ ಸ್ಟಾರ್ ನ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಓನ್ ಮ್ಯಾನುಫ್ಯಾಕ್ಚರ್ಡ್. ಇವನ್ ಇದನ್ನು ಕೂಡ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ವಿಡಿಯೋ ಮಧ್ಯದಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಒಂದು ಕ್ಲಿಪ್ಸ್ ಅನ್ನು ಕೂಡ ಹಾಕ್ಬಿಡ್ತೀನಿ. ಜಸ್ಟ್ 1 or 2 minutes ವಿಡಿಯೋ ಇರುತ್ತೆ, ದಯವಿಟ್ಟು ನೋಡಿ. ಯಾಕಂತಂದ್ರೆ ಯಾವ್ದಕ್ಕೆ ಖರ್ಚು ಮಾಡ್ತಾ ಇದ್ರ ಏನ್ ಕತೆ ಅಂತ ನೀವು ಕೂಡ ತಿಳ್ಕೊಬೇಕು. ಟ್ರಾನ್ಸ್ಪರೆನ್ಸಿ ಇರಬೇಕು ವೀಕ್ಷಕ. ಡೆಫಿನೆಟ್ಲಿ ನೀವು ಹೇಳೋದು ಕರೆಕ್ಟ್ ಸರ್. ಓನ್ ಮ್ಯಾನುಫ್ಯಾಕ್ಚರರ್ಸ್ ಇರೋದ್ರಿಂದಾನೇ ಆ OEM ಬೆಲೆಯಲ್ಲಿ ನಮ್ಮ ಕಸ್ಟಮರ್ ಕೊಡ್ತೀರಾ ಸರ್ ನಾವು, ಅಲ್ವಾ? ಡೆಫಿನೆಟ್ಲಿ ಸರ್, ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಇವಾಗ ಎಷ್ಟು ಮಾಡೆಲ್ಗಳು ಬರ್ತಾ ಇದೆ, ಯಾವ್ಯಾವ ರೀತಿ ಸಿಗ್ತಾ ಇದೆ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದು. ವೀಕ್ಷಕರೇ, ಮೊದಲನೇದಾಗಿ ನೋಡ್ತಿದ್ದೀರಾ 2 ಲೀಟರ್ ಟೇಬಲ್ ಟಾಪ್ ಮಾಡೆಲ್ ಬರುತ್ತೆ. ಸೆಕೆಂಡ್ ಮಾಡೆಲ್ ಬಂದ್ಬಿಟ್ಟು 3 ಲೀಟರ್ ಟೇಬಲ್ ಟಾಪ್ ಬರುತ್ತೆ. ಮೂರನೇ ಮಾಡಲು 2 ಲೀಟರ್ ಟಿಲ್ಟಿಂಗ್ ಗ್ರೈಂಡರ್ ಬರುತ್ತೆ. ಮೂರನೇದಾಗಿ ಟಿಲ್ಟಿಂಗ್ ಮಾಡೆಲ್ ಬರುತ್ತೆ ಸರ್. ಓಕೆ, ಇದು ಟಿಲ್ಟ್ ಆಗುತ್ತೆ. ಹೌದು, ಟಿಲ್ಟ್ ಆಗುತ್ತೆ. ಅದು ಕೂಡ ಡೆಮೋ ಪಾರ್ಟ್ ಅಲ್ಲಿ ತೋರಿಸ್ಬಿಡೋಣ. ಸೊ ನಮಗೆ ಟೋಟಲ್ 3 ಮಾಡೆಲ್ಗಳು ಸಿಗ್ತಾ ಇದೆ. ವೆಟ್ ಗ್ರೈಂಡರ್ ಸರ್, ಟೋಟಲಿ 3 ಕೂಡ ವೆಟ್ ಗ್ರೈಂಡರ್ಸ್. ವೆಟ್ ಗ್ರೈಂಡರ್ಸ್ ಅಲ್ವಾ? ನೆನೆಗಿರೋ ಪದಾರ್ಥಗಳು ಏನಿದೆ ಕೂಡ ನಿಮಗೆ ಸ್ಪೆಷಲಿ ಅಕ್ಕಿ ಇರ್ಬೋದು, ಉದ್ದಿನ ಬೇಳೆ, ತೊಗರಿ ಬೇಳೆ, ಬೇರೆ ಬೇರೆ ಹೋಳಿಗೆ ಮಾಡೋದಕ್ಕೆ ಅಥವಾ ಇಡ್ಲಿ ಮಾಡೋದಕ್ಕೆ, ದೋಸೆ ಮಾಡೋದಕ್ಕೆ ಬ್ಯಾಟರ್ ಎಲ್ಲ ಮಾಡ್ತಾರೆ. ಎಲ್ಲದಕ್ಕೂ ಸೂಕ್ತ. ಬರೀ ಹಸಿ ಪದಾರ್ಥಗಳು ಸರ್, ಏನು ನೆನೆ ಹಾಕ್ಬಿಟ್ಟು ಇದ್ರಲ್ಲಿ ಇದು ಮಾಡ್ತೀರಾ ಅದನ್ನ ಮಾತ್ರ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬಹುದು, ರುಬ್ಕೋಬಹುದು. ಅಂಡ್ ಮಹಿಳೆಯರಿಗೆ ಗೊತ್ತಿದ್ದೇ ಇರುತ್ತೆ, ಮಿಕ್ಸಿಲ್ ಮಾಡೋದಕ್ಕೂ ಗ್ರೈಂಡರ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಗ್ರೈಂಡರ್ ಮಾಡಿದಾಗ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಕಲ್ಲಲ್ಲಿ ರುಬ್ಬಿ, ಕೈಯಲ್ಲಂತೂ ರುಬ್ಬಕ್ ಆಗೋದಿಲ್ಲ. ನಮ್ಮ ಮನೆಗಳಲ್ಲಿ ಎಲ್ಲಿ ಕಲ್ಲು ಇಟ್ಕೊಳ್ಳೋಣ ಸರ್. ಆ ಮಾತು ಹೇಳಿದ್ರೆ ನೀವು ಡೆಫಿನೆಟ್ಲಿ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಗಿನ ಕಾಲದಲ್ಲಿ ನಿಮ್ಮ ಅಜ್ಜ ಅಜ್ಜಿ ತಾತ ಅವ್ರ ತಾತಂದ್ರ ಕಾಲದಲ್ಲಿ ಅವಾಗ ಯಾವ ಮಿಕ್ಸಿ ಇತ್ತು, ಯಾವ ಗ್ರೈಂಡರ್ ಇತ್ತು? ಕರೆಕ್ಟ್ ಆಗಿ ಹೇಳಿದ್ರೆ ಬೀಸೋ ಕಲ್ಲು ಕುತ್ಕೊಂಡು ಮನೇಲಿ ಬೀಸ್ತಾ ಇದ್ರು ಸರ್. ಇವತ್ತಿಗೂ ಅಜ್ಜಿದಿಕ್ಲೆಲ್ಲ ಮಾಡ್ತಾರೆ, ಕೆಲವೊಂದು ಹಳ್ಳಿಗಳಲ್ಲಿ ಮಾಡ್ತಾರೆ. ಬಟ್ ಆ ಟೇಸ್ಟ್, ಆ ಹೈಜಿನಿಸಿಟಿ, ಆ ಒಂದು ಇತಲ ರುಚಿ, ಆ ರುಚಿನೇ ಬೇರೆ ಸರ್, ಅಲ್ವಾ? ಅದು ಬರಕ್ ಸಾಧ್ಯ ಇಲ್ಲ. ಸೊ ಆ ರುಚಿಯನ್ನ ಇವಾಗ ಮರಿಕಳಿಸ್ತಾ ಇದೆ ಅಂತ ಹೇಳ್ಬೋದು. ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸೇಮ್ ಕಲ್ಲಲ್ಲಿ ಏನ್ ರುಚಿ ಬರ್ತಾ ಇತ್ತು, ಬೀಸೋ ಕಲ್ಲು ಕೂಡ, ಕೆಳಗಡೆ ಇರೋ ಕಲ್ಲು ಕೂಡ, ಎರಡು ಕೂಡ ತೋರಿಸ್ತೀನಿ. ಸೊ ಆ ರುಚಿನ ಇವಾಗ ಅಚೀವ್ ಮಾಡಬಹುದು. ಹೇಗಿರುತ್ತೆ ಏನ್ ಕತೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಒಂದು ಒಳ್ಳೆ ಡೆಮೋ ನಮ್ ಸರ್ ಕಡೆಯಿಂದ ಆಗ್ಬೇಕು. ಸರ್ ಮತ್ತೆ ಅಸೋಸಿಯೇಟ್ಸ್ ಬರ್ತಾರೆ, ನಿಮ್ಗೆ ಸೂಪರ್ ಆಗಿ
ಆಗಿರುವಂತ ಡೆಮೋವನ್ನ ಕೊಡ್ತಾರೆ. ಏನಂತೀರಾ ಸರ್? ಹೋಗೋಣ ಡೆಮೋಗೆ. ಡೆಮೋ ಆದ್ಮೇಲೆ ಒಂದು ಒಳ್ಳೆ ಪ್ರೈಸ್ ಕೊಡ್ಬೇಕು ಸರ್. ಮಿಕ್ಸಿ ಬೆಲೆಲೇ ಇರ್ಬೇಕು ಅದು. 100% ಕೊಡೋಣ ತಾನೆ? ಕೊಟ್ಟೆ ಕೊಡೋಣ ಸರ್. ಸರಿ ವೀಕ್ಷಕರೇ, ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅಂಡ್ ಯಾರೇ ನಿಮ್ಮ ಮಹಿಳೆ ಫ್ರೆಂಡ್ಸ್ ಇದಾರಲ್ಲ ಅವ್ರಿಗೆಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕೋದನ್ನಂತೂ ನೀವು ಮರಿಲೇಬಾರ್ದು. ಈ ಯುಗಾದಿ ಹಬ್ಬಕ್ಕೆ ಮನೆಗೆ ವೈರಲ್ ಆಗ್ಬೇಕಿದು ಹಾಸ್ಟೆಲ್ ರೈಡ್ ಹೋಗ್ಲೇಬೇಕು, ಸಿಗ್ಲೇಬೇಕು. ಪ್ರಯುಕ್ತ ಪ್ರತಿ ಮನೆಗೂ ಈ ವೆಟ್ ಗ್ರೈಂಡರ್ಸ್ ವೈರಲ್ ಆಗ್ಬೇಕು. ಎಲ್ಲ ಹೆಣ್ಮಗು ನೆನ್ಪಿರ್ಲಿ, ಎಲ್ಲರಿಗೂ ಸಿಗ್ಲೇಬೇಕಿದು. ಬನ್ನಿ ಸರ್, ಬನ್ನಿ ಸರ್, ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ವೀಕ್ಷಕರೇ. ಸೊ ವೀಕ್ಷಕರ, ಮೊದಲನೇದಾಗಿ ಏನ್ ನೋಡ್ತಿದ್ರೆ ಎಲ್ಲ ಅನ್ಬಾಕ್ಸಿಂಗ್ ಮಾಡಿ ನಾವು ಇಲ್ಲಿ ಇಟ್ಟಿದ್ದೀವಿ. ಟೇಬಲ್ ಟಾಪ್ 2 ಲೀಟರ್ ಮಾಡಲ್ ಕೂಡ ಇದೆ, ಟೇಬಲ್ ಟಾಪ್ 3 ಲೀಟರ್ ಮಾಡಲ್ ಕೂಡ ಇದೆ. ಅದೇ ತರ ಟಿಲ್ಟಿಂಗ್ 2 ಲೀಟರ್ ಮಾಡಲ್ ಕೂಡ ಅವೈಲೇಬಲ್ ಇದೆ ನಿಮ್ಮ ಮುಂದೆ ಈಗ. ಸೊ 3 ವೆಟ್ ಗ್ರೈಂಡರ್ ಮಾಡಲ್ ಇದೆ, 3 ಕೂಡ ಅನ್ಬಾಕ್ಸಿಂಗ್ ಮಾಡಿಟ್ಟಿದ್ದೀವಿ ವೀಕ್ಷಕರೇ. ಸೊ ಒಳಗಡೆ ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ 2 ಲೀಟರ್ ಟೇಬಲ್ ಟಾಪ್ ಮಾಡಲ್ ನಿಮಗೆ ಒಂದು ಆಲ್ಟರ್ನೇಟರ್ ಬರುತ್ತೆ, ಮತ್ತೆ ಕೊಕೊನಟ್ ಸ್ಕ್ರಾಪರ್ ಬರುತ್ತೆ. ಸೊ ಅದೇ ತರ 3 ಲೀಟರ್ ಕೂಡ ನಿಮಗೆ ಒಂದು ಕೊಕೊನಟ್ ಸ್ಕ್ರಾಪರ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಒಂದು ಟಿಲ್ಟಿಂಗ್ ಮಾಡಲ್ ಗ್ರೈಂಡರ್ ಕೂಡ ನಿಮಗೆ ಒಂದು ಆಲ್ಟರ್ನೇಟರ್ ಮತ್ತೆ ಕೊಕೊನಟ್ ಸ್ಕ್ರಾಪರ್ ಬರುತ್ತೆ ಸರ್. ಇದು ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ ಸರ್. ಎಲ್ಲ ಮಾಡಬಹುದು, ಮಾಡಬಹುದು ಸರ್. ಸೊ ಕ್ವಾಲಿಟಿ ಸರ್, ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. 100% ಏನಿದೆ ಎಲ್ಲ ಬಾಡಿ ಪ್ಯೂರ್ಲಿ ABS ಪ್ಲಾಸ್ಟಿಕ್ ಸರ್. ABS ಪ್ಲಾಸ್ಟಿಕ್ ಇರುತ್ತೆ, ಪ್ಯೂರ್ಲಿ ABS ಪ್ಲಾಸ್ಟಿಕ್ ಇರುತ್ತೆ. ಒಳ್ಳೆ ಕ್ವಾಲಿಟಿ ಇರುತ್ತೆ. ಜೊತೆಲಿ ಮೇಲ್ಗಡೆ ಕ್ಯಾಪ್ ನೋಡ್ತಿದ್ರಾ, ಕ್ಯಾಪ್ ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ ಸರ್. ಎಲ್ಲ ಫುಡ್ ಗ್ರೇಡ್ ಅಲ್ವಾ ಇದು? ಎಲ್ಲ ಫುಡ್ ಗ್ರೇಡ್ ಸರ್. ನೋಡಿ ಎಲ್ಲ ಫುಡ್ ಗ್ರೇಡ್ ಇರುತ್ತೆ. ಪ್ಯೂರ್ಲಿ ನಿಮಗೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಅನ್ಬ್ರೇಕೇಬಲ್ ನಿಮಗೆ ಟಾಪ್ ಲೀಡ್ ಕೂಡ ಇರುತ್ತೆ. ಜೊತೆಲಿ ನೋಡ್ತಿದ್ರೆ ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಬರುತ್ತೆ ಸರ್. 304 ಗ್ರೇಡ್ ಫುಡ್ ಗ್ರೇಡ್ ಮೆಟೀರಿಯಲ್ ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್, ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಸರ್. ನೋಡಬಹುದು ಮೂರಲ್ಲೂ ಕೂಡ. ಸೊ ಜೊತೆಲಿ ಒಳಗಡೆ ನೋಡಬಹುದು, ಸೊ ಇಲ್ಲಿ ಟೆನ್ಷನ್ ನಟ್ ಕೂಡ ಬರುತ್ತೆ, ಒಂದು ಬೀಸೋ ಕಲ್ಲು ಕೂಡ ಇರುತ್ತೆ ಒಳಗಡೆ, ಬಾಟಮ್ ಕಲ್ಲು ಕೂಡ ಇರುತ್ತೆ ಸರ್. ಟೆನ್ಷನ್ ನಟ್ಟು, ಬೀಸೋ ಕಲ್ಲು, ಬಾಟಮ್ ಕಲ್ಲು ಬೇಕಾದ್ರೆ ಸಪರೇಟ್ ಮಾಡ್ಕೊಂಡು ಈ ಕಡೆ ವಾಶ್ ಕೂಡ ಮಾಡ್ಕೋಬಹುದು. ಸೊ ತೆಗಿಬಹುದು, ಕಂಪ್ಲೀಟ್ ಆಗಿ ಡಿಸ್ಅಸೆಂಬಲ್ ಡೆಫಿನೆಟ್ಲಿ ಎಲ್ಲ ಡಿಸ್ಅಸೆಂಬಲ್ ಮಾಡಿಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡ್ಬೋದು ಸರ್. ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ನೆಲ್ಲಿಗಿಡ್ಬಿಟ್ಟು ಕ್ಲೀನ್ ವಾಶ್ ಮಾಡಿಬಿಟ್ಟು ಮತ್ತೆ ರೀಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಬ್ಯಾಟರಿ ಮಾಡ್ಕೊಂಡಿದ್ದಾರೆ, ಫ್ರಿಜ್ ಅಲ್ಲಿ ಇಡಬೇಕಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡಿದ್ರೆ ಈ ಫ್ರಿಜ್ ಅಲ್ಲಿ ಕೂಡ ಇಟ್ಕೋಬಹುದು ಸರ್. ಡೈರೆಕ್ಟ್ ಆಗಿ ತೆಗಿಬಹುದು, ನಿಮಗೆ ಸೋರೋದು ಏನು ಆಗೋದಿಲ್ಲ ಇದರಲ್ಲಿ, ಏನು ತೊಂದರೆ ಇಲ್ಲ. ಡೈರೆಕ್ಟ್ ಆಗಿ ಫ್ರಿಜ್ ಅಲ್ಲಿ ಕೂಡ ಇಟ್ಕೋಬಹುದು. ಓಕೆ ಓಕೆ ಓಕೆ. ಡೆಫಿನೆಟ್ಲಿ, ಯಾಕಂದ್ರೆ ಇದು ನಿಮಗೆ ಏನ್ ಕೂರುತ್ತೆ, ಬೀಸಕಲ್ ಕೂರೋ ಅಂತ ಪಾಯಿಂಟ್ ಏನಿದೆ, ಇದು ಹೋಲ್ ಸ್ವಲ್ಪ ಉದ್ದ ಬರುತ್ತೆ. ಸೊ ಹಾಗಾಗಿ ಬ್ಯಾಟರಿ ಏನಿದೆ ಇದು ಅರ್ಧ ಇದ್ರೂ ಕೂಡ ನೀವು ಫ್ರಿಜ್ ಅಲ್ಲಿ ಸುಲಭವಾಗಿ ಇಟ್ಕೋಬಹುದು, ತೊಂದರೆ ಇಲ್ಲ, ಏನು ತೊಂದರೆ ಆಗಲ್ಲ, ಏನು ಸೋರಲ್ಲ, ಲೀಕ್ ಆಗಲ್ಲ ಸರ್. ಓಕೆ ಸೂಪರ್. ಮತ್ತೆ ಕ್ಲೀನ್ ಆಗಿ ಎಲ್ಲ ವಾಶ್ ಮಾಡ್ಕೊಂಡು ಅದೇ ತರ ಮತ್ತೆ ರೀಇನ್ಸ್ಟಾಲ್ ಮಾಡ್ಕೋಬಹುದು. ಕ್ವಾಲಿಟಿ ಮಾತ್ರ ಸೂಪರ್ ಸರ್. ಇಲ್ಲಿ ಆನ್ ಅಂಡ್ ಆಫ್ ಬಟನ್ ಕೂಡ ಬರುತ್ತೆ. ಕ್ವಾಲಿಟಿ ಮಾತ್ರ ಸೂಪರ್ ಸರ್. ಪ್ಯೂರ್ಲಿ ABS ಪ್ಲಾಸ್ಟಿಕ್ ಬರುತ್ತೆ ಸರ್. ಓಕೆ, 100% ಗುಡ್ ಕ್ವಾಲಿಟಿ. ಸೊ ಈ ತರ ಕೂರಿಸ್ಕೊಂಡು, ಸೊ ಬೀಸೋ ಕಲ್ಲು ಇರುತ್ತೆ, ಕಲ್ಲು ನೋಡಬಹುದು ನೀವು, ಒಳ್ಳೆ ಕ್ವಾಲಿಟಿ ಇರುತ್ತೆ ಸರ್. ಕಲ್ಲಲ್ಲಿ ಕ್ವಾಲಿಟಿ ಇದೆಯಾ? 100% ಗುಡ್ ಕ್ವಾಲಿಟಿ, ಚೆನ್ನಾಗಿರೋ ಕ್ವಾಲಿಟಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಒಳ್ಳೆ ಕ್ವಾಲಿಟಿ ಕಲ್ಲು ಇರುತ್ತೆ. ಸೊ ಇಲ್ಲಿ ನೋಡಬಹುದು, ಇದನ್ನ ಕೂರಿಸ್ಕೊಂಡು ಸೊ ಟೆನ್ಷನ್ ನಟ್ನ ಈ ತರ ಟೈಟ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮಗೆ ಫಿಟೆಡ್ ಸರ್. ಫಿಟ್ಟಿಂಗ್ ಸೊ ಈಸಿ ಟು ಇನ್ಸ್ಟಾಲ್, ಈಸಿ ಟು ಡಿಸ್ಮೆಂಟಲ್ ಮಾಡಬಹುದು ಸರ್. ಹಾಗೆ ಇದು ಆಪರೇಷನ್ ತೋರಿಸ್ಬಿಡಿ. ಇದು ಕೂಡ ಸಿಂಪಲ್ ಸರ್. ಟಿಲ್ಟಿಂಗ್ ಮಾಡಲ್ ಇದು. ಸೊ ಮುಂಚೆ ಹೇಳಿದ್ರೆ ಟಿಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸ್ಪೆಷಲಿ ಸರ್ ಮನೆಯಲ್ಲಿ ಏನಾದ್ರು ಬ್ಯಾಟರ್ ತಗೋಬೇಕಂದ್ರೆ ಲೇಡೀಸ್ ಇದ್ರಲ್ಲಿ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇದನ್ನ ತಗೋಬೇಕಾಚೆ. ಹೌದು, ಇದನ್ನ ಸ್ಟೀಲ್ ಕಂಟೈನರ್ ಇದು ಟೆನ್ಷನ್ ನಟ್ನ ತೆಗಿಬೇಕು, ಬೀಸೋ ಕಲ್ನ ತೆಗಿಬೇಕು, ಈ ಸ್ಟೀಲ್ ಕಂಟೈನರ್ ಆಚೆ ತಕೊಂಡು ಕೈನ ತಗೋಬೇಕು. ಇಲ್ಲ ಅಂದ್ರೆ ಒಂದು ಸ್ಪ್ಯಾಚುಲ್ ಆಗ್ಬಿಟ್ಟು ಇದನ್ನ ತಕೊಂಡು ಒಂದು ಬೌಲ್ ಹಾಕೋಬೇಕು. ಇದ್ರಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದು ಟಿಲ್ಟಿಂಗ್ ಮಾಡಲ್ ಇರೋದ್ರಿಂದ ಜಸ್ಟ್ ಟಿಲ್ಟ್ ಮಾಡಬಹುದು ಸರ್. ನೋಡಿ ಎಷ್ಟು ಚೆನ್ನಾಗಿ ಟಿಲ್ಟ್ ಆಗುತ್ತೆ. ಜಸ್ಟ್ ಟಿಲ್ಟ್ ಬಟನ್ ಬರುತ್ತೆ ಇಲ್ಲಿ, ಸ್ವಲ್ಪ ಈ ತರ ಎಳೆದ್ಬಿಟ್ಟು ಜಸ್ಟ್ ಟಿಲ್ಟ್ ಮಾಡಬಹುದು. ಡೌನ್ ಮಾಡಿದ್ರೆ 90 ಡಿಗ್ರಿ ಟಿಲ್ಟ್ ಆಗುತ್ತೆ ಸರ್. ಇರೋದೆಲ್ಲ ಹೊರಗಡೆ ಏನ್ ಬ್ಯಾಟರಿ ಇರುತ್ತೆ ಎಲ್ಲ ಸುಲಭವಾಗಿ ನಿಮಗೆ ಬೌಲ್ ಅಲ್ಲಿ ಬರುತ್ತೆ. ಕೈಯಿಂದ ಅಥವಾ ಸ್ಪ್ಯಾಚುಲ್ ಇಂದ ಎಲ್ಲ ಕ್ಲೀನ್ ಆಗಿ ತಗೋಬಹುದು. ಸೂಪರ್ ಅಲ್ವಾ ಸರ್ ಇದು? ಡೆಫಿನೆಟ್ಲಿ ಸರ್. ಕೈ ಹಾಕಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಕೆಲಸ ಬೇಗ ಆಗುತ್ತೆ, ಚೆನ್ನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ, ಕ್ವಿಕ್ ಆಗುತ್ತೆ. ಟಿಲ್ಟ್ ಮಾಡಲ್ ಅಲ್ಲಿ ಇದೊಂದು ಆಪ್ಷನ್ ಸಿಗುತ್ತೆ ಸರ್. ಸೊ ಇದು ಕರೆಕ್ಟ್ ಆಗಿ ಲಾಕ್ ಆಗುತ್ತಾ? ಡೆಫಿನೆಟ್ಲಿ. ನೋಡಿ ಈಗ ಲಾಕ್ ಮಾಡಿದ್ದೀನಿ ನಾನು. ಇದೆಲ್ಲ ರನ್ನಿಂಗ್ ಅಲ್ಲಿ ಏನು ತೊಂದರೆ ಆಗಲ್ಲ, ಏನು ತೊಂದರೆ ಆಗಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ 100% ನೋ ಪ್ರಾಬ್ಲಮ್ ಸರ್. ಸೂಪರ್ ಆಗಿ ಹೇಳಿದ್ರಿ ಸರ್. ಕೆಲವೊಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಹೇಳಿ, ಲೈಕ್ ಲೀಟರ್ ಕೆಪಾಸಿಟಿ, ಮೋಟರ್ ಕೆಪಾಸಿಟಿ, ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸರ್. ಇದೆಲ್ಲ ಏನ್ ಮಾಡಲ್ ನೋಡ್ತಿದ್ರೆ ನೀವು, ಟೇಬಲ್ ಟಾಪ್ 2 ಲೀಟರ್, ಟೇಬಲ್ ಟಾಪ್ 3 ಲೀಟರ್, ಅಗೇನ್ ಟಿಲ್ಟಿಂಗ್ ಮಾಡಲ್ 2 ಲೀಟರ್. ಇದು 3 ವೆಟ್ ಗ್ರೈಂಡರ್ಸ್ ಕೂಡ ಸರಿ 150 ವ್ಯಾಟ್ಸ್ ಅಪ್ರಾಕ್ಸಿಮೇಟ್ಲಿ ಸರ್. 150 ವ್ಯಾಟ್ಸ್ ಅಪ್ರಾಕ್ಸಿಮೇಟ್ಲಿ ಪಕ್ಕ ಕಾಪೋನೆಟಿಂಗ್ ಮೋಟರ್ ಬರುತ್ತೆ ನಿಮಗೆ. ಸೊ 960 RPM ಅಲ್ಲಿ ರನ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಇದು ಮನೆ ಕರೆಂಟಿಗೆ ಸುಲಭವಾಗಿ ಯೂಸ್ ಆಗುತ್ತೆ. ಸೊ ವೈರ್ ಕೂಡ ನೋಡ್ತಿದ್ರ, ವೈರ್ ತೋರಿಸಿ. ಆಲ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ 1 ರಿಂದ 1.5 ಮೀಟರ್ ಅಷ್ಟು ವೈರ್ ಬರುತ್ತೆ. 1.5 ಮೀಟರ್ ವೈರ್ ಬರುತ್ತೆ. ಸೊ ಮನೆ 5 ಆಂಪ್ಸ್ ಪಿನ್ ಸರ್. ನಿಮ್ಮ ಮನೆ ಮೊಬೈಲ್ ಚಾರ್ಜರ್ ಯೂಸ್ ಮಾಡ್ತಿರಲ್ಲ, ಮೊಬೈಲ್ ಚಾರ್ಜರ್ ಆಗ್ತಿರಲ್ಲ ಸಾಕೆಟ್, ಅದಕ್ಕೆ ಸುಲಭವಾಗಿ ಕೂತ್ಕೊಳ್ಳುತ್ತೆ, ಅದರಲ್ಲೇ ಹಾಕಬಹುದು. ಹೌದು, ಎಲ್ಲ ಮೂರು ವೆಟ್ ಗ್ರೈಂಡರ್ಸ್ ಇದೆ. 3 ಮಾಡಲ್ ಗ್ರೈಂಡರ್ಸ್ ಕೇವಲ 150 ವ್ಯಾಟ್ಸ್
150 ವ್ಯಾಟ್ಸ್, ಕೇವಲ 150 ವ್ಯಾಟ್ಸ್ ಅಪ್ರಾಕ್ಸಿಮೇಟ್ಲಿ ಅಷ್ಟರಲ್ಲೇ ರನ್ ಆಗುತ್ತೆ ಸರ್. ಓಕೆ 960 RPM ಅಲ್ಲಿ ರನ್ ಆಗುತ್ತೆ ಸರ್. 960 RPM ಕಾಪರ್ ವಿಂಡಿಂಗ್ ಇರುತ್ತೆ ಸರ್. ಓಕೆ ಒಳ್ಳೆ ಪ್ರಾಡಕ್ಟ್, ನೋಡಕ್ ಮಾತ್ರ ಸೂಪರ್ ಆಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್, ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ ಸಿಗುತ್ತೆ ಸರ್. ಸರ್ ಇದು ಪವರ್ ಕನ್ಸಂಪ್ಷನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಪವರ್ ನೀವೇ ಲೆಕ್ಕ ಹಾಕೊಳ್ಳಿ, ಜಸ್ಟ್ 150 ವ್ಯಾಟ್ಸ್ ಸರ್. 4-5 ಗಂಟೆ ಯೂಸ್ ಮಾಡಿದ್ರೆ ನಾನ್ ಸ್ಟಾಪ್ 1 ಯೂನಿಟ್ ಮಾತ್ರ. ಒಂದೇ ಯೂನಿಟ್ ಖರ್ಚು 4ರಿಂದ 5 ಗಂಟೆ ನಾನ್ ಸ್ಟಾಪ್ ಕಂಟಿನ್ಯೂ ಆನ್ ಯೂಸ್ ಮಾಡಿದ್ರೆ ಅದು 1 ವರ್ಷ ಬಟ್ ಅಷ್ಟೊಂದು ಯಾರು ಯೂಸ್ ಮಾಡೋದು ಇಲ್ಲ. ಏನ್ ಕೆಲಸ ಮುಗ್ದೋಗ್ಬಿಡುತ್ತೆ ಸರ್. Max ಸ್ಪೆಷಲಿ ಅರ್ಧ ಸರ್ ಫೆಸ್ಟಿವಲ್ ಟೈಮ್ ಸರ್. ಈಗ ಹೌದು, ಯುಗಾದಿ ಹಬ್ಬ ಈಗ ನಿಮ್ಗೆ ಗೊತ್ತಲ್ಲ, ಯುಗಾದಿ ಹಬ್ಬದಲ್ಲಿ ಏನದು ಒಬ್ಬಟ್ಟು ಮಾಡ್ತಾರೆ ಮತ್ತೆ ಹೋಳಿಗೆ ಎಲ್ಲ ಮಾಡ್ತಾರಲ್ಲ ಸರ್, ಅದಕ್ಕೆಲ್ಲ ಅಂತೂ ಪಕ್ಕ ಸೂಟೇಬಲ್ ಸರ್. ಮನೆಗಳಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇದೆ, ಮದುವೆ ಸಮಾರಂಭಗಳು, ಸಣ್ಣ ಪುಟ್ಟ ಫಂಕ್ಷನ್ ಗಳೆಲ್ಲ ಮಾಡ್ತಾರೆ, ಅದರಲ್ಲಂತೂ ಸ್ಪೆಷಲಿ ಅಕ್ಕಿ, ನಿಮ್ಗೆ ಬೇಳೆ ದವಸ ಧಾನ್ಯಗಳು, ಬೇಳೆಗಳು ಎಲ್ಲ ಅಂದ್ರೆ ಎಲ್ಲ ವೆಟ್, ಎಲ್ಲ ನೆನೆದಿರೋ ಪದಾರ್ಥಗಳು ಏನ್ ಬೇಕಿದ್ರು ಕೂಡ ಸುಲಭವಾಗಿ ಒಳ್ಳೆ ಬ್ಯಾಟರ್ ಮಾಡ್ಕೋಬಹುದಾ? ಡೆಫಿನೆಟ್ಲಿ ಸರ್ ಮಾಡ್ಕೋಬಹುದು ಅಂತ ಹೇಳಿದ್ರಾಗಿಲ್ಲ, ನೀವು ಮಾಡಿ ತೋರಿಸಿ. ನೀವು ಮಾಡಿ ತೋರ್ಸೋಣ ಸರ್. ಮೇಡಮ್ ಕೂಡ ರೆಡಿ ಇದ್ದಾರೆ, ಅವರ ಹತ್ರ ಮಾಡ್ಸೇ ಬಿಡೋಣ ಇವಾಗ. ಮೊದಲನೇದಾಗಿ ಸರ್ 3 ಲೀಟರ್ ಟೇಬಲ್ ಟಾಪ್ ಅಲ್ಲಿ ಅಕ್ಕಿ ಇದೆ ಸರ್. ಇಲ್ಲ ಅಕ್ಕಿ ಹಾಕಿಸ್ಬಿಡೋಣ. ನೆಂದಿರೋ ಅಕ್ಕಿ ಹಾಕ್ಬಿಟ್ಟು ತೋರಿಸೋಣ. ಸೊ ಮೊದಲನೇದಾಗಿ ಒಂದು ವಿಧಾನ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಗ್ರಾಹಕರಿಗೆ. ವೀಕ್ಷಕರೇ, ಈ ಮಾಡೆಲ್ ನಿಮ್ಮ ಮನೆಗೆ ಬಂದಾಗ ಗ್ರೈಂಡರ್ ಸೇಲ್ ಮಾಡಿದ್ರೆ ಮೊದಲನೇದಾಗಿ ಸೊ ಒಂದು 1/4 kg ಅಷ್ಟು ಅಕ್ಕಿನ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ಒಂದು 5ರಿಂದ 10 ನಿಮಿಷ ಗ್ರೈಂಡ್ ಆದ್ಮೇಲೆ ಅದನ್ನ ಚೆಲ್ಬಿಡಿ. ಏನಕ್ಕೆ ಅಂತ ಹೇಳಿದ್ರೆ ಮೊದಲನೇ ಸರಿ ಕಲ್ ಇರುತ್ತಲ್ಲ, ಕಲ್ಲಿನ ಡಸ್ಟ್ ಅಂಶ ಇರುತ್ತೆ. ಸೊ ಡಸ್ಟ್ ಅಂಶ ಅಂದ್ರೆ ನಿಮಗೆ ತೊಂದರೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಿಮ್ಮ ಗ್ರೈಂಡರ್ ಯಾವುದೇ ಗ್ರೈಂಡರ್ ತಗೊಳ್ಳಿ, ನಿಮ್ಮ ಮನೆ ಗ್ರೈಂಡರ್ ಬಂದಾಗ ಮೊದಲನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸೊ ಸ್ವಲ್ಪ ಒಂದು 1/4 kg ಅಷ್ಟು ಅಕ್ಕಿನ ನೆನೆಸ್ಬಿಟ್ಟು ಅದನ್ನ ಗ್ರೈಂಡ್ ಮಾಡಿ 10 ನಿಮಿಷ ಅದನ್ನ ಆಚೆ ಚೆಲ್ಬಿಡಿ, ಸ್ವಲ್ಪ ಕ್ಲೀನ್ ಆಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ. ಡೆಫಿನೆಟ್ಲಿ ಸರ್ ಚೆನ್ನಾಗಿರುತ್ತೆ, ಒಳ್ಳೆ ಬ್ಯಾಟರಿ ಕೂಡ ಸಿಗುತ್ತೆ. ಸರಿ, ಓಕೆ ವೀಕ್ಷಕರೇ, ಬೇಗ ಬನ್ನಿ, ಈಗ ತಡ ಮಾಡೋದು ಬೇಡ, ಬೇಗ ಡೆಮೋ ಮಾಡೋಣ. ಸೊ ಕುತೂಹಲದಿದ್ರೆ ಮೇ ಬಿ ಏನ್ ಮಾಡ್ಬೇಕು ಹೇಳಿ ಇವಾಗ ಫಸ್ಟ್ ಸರ್. ಡೆಮೋ ನೋಡಿ ವೀಕ್ಷಕರೇ, ಇದು ಮೊದಲನೇದಾಗಿ ಏನ್ ನೋಡ್ತಿದ್ರೆ ಇದು ಟೇಬಲ್ ಟಾಪ್ 3 ಲೀಟರ್ ಗ್ರೈಂಡರ್ ಇರುತ್ತೆ. ಸೊ ಇದರಲ್ಲಿ ಅಕ್ಕಿ ಇದೆ ಒಂದು 2 kg ಅಷ್ಟು, ಹಾಕ್ಬಿಟ್ಟು ಕ್ಲೀನ್ ಆಗಿ ಬ್ಯಾಟರ್ ಮಾಡಿ ತೋರ್ಸೋಣ ಸರ್. ಸ್ಟಾರ್ಟಿಂಗ್ ಏನಿದೆ ಆನ್ ಮಾಡ್ಕೋಬೇಕು, ಈ ತರ ಆನ್ ಮಾಡ್ಕೊಂಡು ಇಲ್ಲಿ ಬಟನ್ ಬರುತ್ತೆ ಸರ್, ಆನ್ ಬಟನ್ ತೋರಿಸಿ, ಇಲ್ಲಿ ನೋಡಿ, ಪುಷ್ ಬಟನ್ ಅಷ್ಟೇ. ಓಕೆ, ಆನ್ ಮಾಡಿದೀನಿ. ಈಗ ರೊಟೇಟ್ ಆಗ್ತಾ ಇದೆ, ರೊಟೇಟ್ ಆಗ್ಬೇಕಾದ್ರೆ ಸ್ವಲ್ಪ ಹಾಕಿ ಮೇಡಮ್, ಹಾಕಿ ಸ್ವಲ್ಪ ಲೂಸ್ ಮಾಡ್ಕೊಬೇಕು, ಸ್ವಲ್ಪ ಆಗ್ತಾ ಹೋಗ್ಬೇಕು ಸರ್. ಸ್ವಲ್ಪ ಕೈಯಿಂದ ಆಗ್ತಾ ಹೋಗ್ಬೇಕು, ಈ ತರ ಸ್ವಲ್ಪ ಆಗ್ತಾ ಹೋಗ್ಬೇಕಲ್ವಾ? ಹೌದು ಮೇಡಮ್. ಇದು ಏನೇನಕ್ಕೆ ಯೂಸ್ ಆಗುತ್ತೆ? ದೋಸೆ, ಇಡ್ಲಿ, ಹಾ ಎಲ್ಲದಕ್ಕೂ ಓಕೆ ಅಂತ ಹೇಳ್ತೀರಾ? ಉದ್ದಿನ ವಡೆನೂ ಮಾಡ್ಬೋದು, ಉದ್ದ ಹಾಕಿದ್ರೆ ಅಲ್ವಾ? ಓಕೆ, ಹಾಕಿ ನೀವು ಹಾಕಿ, ಫುಲ್ ಹಾಕಿ ರೈಸ್ ಹಾಕಿ ಮೇಡಮ್. ಸೊ ವೀಕ್ಷಕರೇ ನೋಡಿ, ಮೇಡಮ್ ಹಾಕ್ತವ್ರೆ, ಹಂಗೆ ಅದೇ ರೀತಿಯಲ್ಲಿ ಎಲ್ಲಿ ಬೀಳಿದಾಗತ್ತೆ ಆ ಜಾಗದಲ್ಲಿ ಹಾಕ್ಬೇಕು. ಸ್ವಲ್ಪ ಹಾಕೋಬೇಕು ವೀಕ್ಷಕರೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮೇಡಮ್ ಅವರು ಆಲ್ಮೋಸ್ಟ್ 2 kg ಅಷ್ಟು ನೆನ್ಸಿರೋ ಅಕ್ಕಿನ ಹಾಕಿದ್ದಾರೆ. ಸೊ ಗ್ರೈಂಡ್ ಆಗ್ತಾ ಇದೆ. ಮೊದಲನೇದಾಗಿ ಏನಂದ್ರೆ ಈ ಟೆನ್ಷನ್ ನಟ್ನ ಸ್ವಲ್ಪ ಲೂಸ್ ಇಟ್ಕೊಳ್ಳಿ. ಫಸ್ಟ್ ಹಾಕ್ತಾರಲ್ಲ ಆ ಟೈಮಲ್ಲಿ ಟೆನ್ಷನ್ ನಟ್ ಸ್ವಲ್ಪ ಲೂಸ್ ಇಟ್ಕೊಳ್ಳಿ ವೀಕ್ಷಕರೇ. ಸರಿ, ಓಕೆ. ಸೊ ಆಮೇಲೆ ಅದು ಹಿಟ್ ಆಗ್ತಾ ಸ್ವಲ್ಪ ಟೈಟ್ ಮಾಡ್ಕೊಂಡು ಹೋಗಿ, ಹೋಗ್ತಾ ಟೈಟ್ ಮಾಡೋದು. ಒಳ್ಳೆ ಬ್ಯಾಟರಿ ಸಿಗುತ್ತೆ ಸರ್, ಚೆನ್ನಾಗಿ ಸಿಗುತ್ತೆ. ನಿಮಗೆ ಸ್ವಲ್ಪ ಫುಲ್ ಸಾಫ್ಟ್, ಸೂಪರ್ ಸಾಫ್ಟ್ ಆಗ್ಬೇಕಂದ್ರೆ ಚೆನ್ನಾಗಿ ಟೈಟ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಡಿಪೆಂಡ್. ಹೌದು, ಸ್ವಲ್ಪ ಚೆನ್ನಾಗಿ ಟೈಟ್ ಮಾಡ್ಕೊಂಡ್ರೆ ಒಳ್ಳೆ ಸಾಫ್ಟ್, ಸೂಪರ್ ಫೈನ್ ಸಾಫ್ಟ್ ಆಗಿ ಬರುತ್ತೆ ನಿಮ್ಗೆ. ಸೂಪರ್ ಫೈನ್ ಆಗಿ ಬರುತ್ತೆ. ಸ್ವಲ್ಪ ತರ್ತರಿ ಆಗ್ಬೇಕಂದ್ರೆ ಸ್ವಲ್ಪ ಲೂಸ್ ಆಗಿ ಇಟ್ಕೊಳ್ಳಿ ಸರ್, ತರ್ತರಿ ಆಗಿ ಬರುತ್ತೆ. ಮಹಿಳೆಯರಿಗೆ ಗೊತ್ತಿರುತ್ತೆ ಬಿಡಿ, ಕೆಲವರಿಗೆ ನುಣ್ಣಗೆ ಬೇಕು ಸರ್, ಅಂತವರಿಗೆ ಫುಲ್ ಟೈಟ್ ಮಾಡ್ಕೊಂಡ್ರೆ ಫುಲ್ ಸೂಪರ್ ಫೈನ್ ಸಾಫ್ಟ್ ನುಣ್ಣಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ತರ್ತರಿ ಆಗಿ ಬರುತ್ತೆ. ಓಕೆ, ಅಡ್ಜಸ್ಟ್ಮೆಂಟ್ ಅಷ್ಟೇ. ಈಗ ನಾವು ಇದಕ್ಕೆ ಫುಲ್ ಕಂಪ್ಲೀಟ್ ಆಗಿ 2 ಲೀಟರ್ ಹಾಕ್ಬಿಟ್ರೆ 2 kg ಹಾಕಿದ್ವಿ ಅನ್ಕೊಳ್ಳಿ, ಇದು ಆಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್? ತುಂಬಾ ಸಿಂಪಲ್ ಸರ್, 15 ನಿಮಿಷದಲ್ಲಿ ಏನಿದ್ರು ಪಕ್ಕಾ ಪರ್ಫೆಕ್ಟ್ ಬ್ಯಾಟರ್ ಸರ್. 15 ಮಿನಿಟ್ಸ್ ಅಲ್ಲಿ ಅಷ್ಟೇ ಸರ್, ಫಿನಿಶ್. ಸೂಪರ್. ಹಂಗಾದ್ರೆ ಒಂದು ಕೆಲಸ ಮಾಡಿ, ಇದಾಗ್ಲಿ, ಇದಕ್ಕೂ ಕೂಡ ನಾವು ಇದಾಕ್ಬಿಡೋಣ, ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ ಸರ್, ತೊಂದರೆ ಇಲ್ಲ, ಕೈಗೆ ಹಾಕ್ಬಿಡ್ತಾರೆ, ಏನು ಹೆದರೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಟಾಪ್ ಲಿಡ್ ಇದೆ, ಇದನ್ನ ಈ ತರ ಕೂರಿಸ್ಬಿಟ್ರೆ ಫಿಟ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಲಿಡ್ ಹಾಕ್ಬಿಟ್ಟು ಫಿಟ್ ಮಾಡ್ಬಿಟ್ರೆ ಸೊ ಯಾರು ಕೈ ಹಾಕೋ ಸೀನೇ ಇಲ್ಲ. ಎಸ್ ಸರ್. ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರಲಿ. ಡೆಫಿನೆಟ್ಲಿ. ಓಕೆ ಸರ್, ನೀವು ಬೇಳೆ ಹಾಕ್ಬಿಡಿ ಸರ್. ಸೊ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಈಗ ಏನ್ ನೋಡ್ತಿದ್ರೆ ಇದು ಟೇಬಲ್ ಟಾಪ್ 3 ಲೀಟರ್ ಇದೆ ಸರ್. ಓಕೆ. ಸೊ ಕೆಪಾಸಿಟಿ ಲೀಟರ್ ಅಲ್ಲಿ 3 ಲೀಟರ್ ಕೆಪಾಸಿಟಿ ಇದೆ. ಸೊ ಕೆಜಿ ಲೆಕ್ಕದಲ್ಲಿ ನೋಡಿದ್ರೆ 2 ರಿಂದ 2.25 kg ಅಷ್ಟು ಇದ್ರಲ್ಲಿ ಗ್ರೈಂಡ್ ಮಾಡಬಹುದು. 2.25 kg ಇದ್ರಲ್ಲಿ ಗ್ರೈಂಡ್ ಮಾಡೋದು ಅಟ್ ಎ ಟೈಮ್, ಒಂದೇ ಸತಿ. ಅದೇ ತರ 2 ಲೀಟರ್ ಟೇಬಲ್ ಟಾಪ್ ಮಾಡೆಲ್ ಕೂಡ 2 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಇದರಲ್ಲಿ ಅಟ್ ಎ ಟೈಮ್ 1.5 ರಿಂದ 1.25 kg ಗ್ರೈಂಡ್ ಮಾಡಬಹುದು. 1.25. ಹೌದು, 2 ಲೀಟರ್ ಟೇಬಲ್ ಟಾಪ್ ಅಲ್ಲಿ 1.5 ರಿಂದ 1.25 kg ಗ್ರೈಂಡ್ ಮಾಡಬಹುದು. ಸರಿ. 3 ಲೀಟರ್ ಟೇಬಲ್ ಟಾಪ್ ಗ್ರೈಂಡರ್ ಅಲ್ಲಿ 2 kg ಇಂದ 2.25 kg ಗ್ರೈಂಡ್ ಮಾಡಬಹುದು. ಅದೇ ತರ ಟಿಲ್ಟಿಂಗ್ ಅಲ್ಲೂ ಕೂಡ ಇದು 2 ಲೀಟರ್ ಬರುತ್ತೆ ನಿಮಗೆ. ಇದರಲ್ಲೂ ಕೂಡ ನಿಮಗೆ 1.5 ರಿಂದ 1.25 kg ಅಟ್ ಎ ಟೈಮ್ ಗ್ರೈಂಡ್ ಮಾಡಬಹುದು. 1.25 kg. ಹೌದು ಸರ್. ಓಕೆ, ಹಾಗೆ ಸರ್. ಇದಕ್ಕೂ ಕೂಡ ಹಾಕ್ಬಿಡಿ. ನೆಕ್ಸ್ಟ್ ಈ ಮಾಡ್ಲಿಕ್ಕೆ ಬಂದ್ಬಿಡೋಣ. ಟಿಲ್ಟಿಂಗ್ ಮಾಡ್ಲಿಕ್ಕೆ ಬಂದ್ಬಿಟ್ಟು ಇಲ್ಲಿ ಏನಂದ್ರೆ ನಿಮಗೆ ಕಡಲೆಬೇಳೆ ಸರ್, ಕಡಲೆಬೇಳೆ ಸ್ಪೆಷಲಿ ಕಡಲೆಬೇಳೆನ ಇಲ್ಲಿ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ವೀಕ್ಷಕರಿಗೆ. ಇದು ಸ್ವಲ್ಪ ಲೂಸ್ ಮಾಡ್ಕೊಬೇಕಾ? ಟೆನ್ಷನ್ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್, ಯಾಕಂದ್ರೆ ಸ್ವಲ್ಪ ದಪ್ಪ. ಆನ್ ಮಾಡೋದು ಹೇಗೆ ವೀಕ್ಷಕರೇ? ಇಲ್ಲಿ ನೋಡಬಹುದು, ಆನ್ ಬಟನ್ ಇಲ್ಲಿ ಬರುತ್ತೆ. ಓಕೆ, ಜಸ್ಟ್ ಸಿಂಪಲ್ ಪ್ರೆಸ್. ಇಷ್ಟೇನಾ ಇದು? ಯಾರು ಬೇಕಾದ್ರೂ ಈಸಿಯಾಗಿ ಆಪರೇಟ್ ಮಾಡಬಹುದು ಸರ್, ಚಿಕ್ಕವರು ದೊಡ್ಡವರೆಲ್ಲ. ಹಾಕಿ ಮೇಡಮ್ ಅವರೇ,
ಕಡಲೆಬೇಳೆ ಹಾಕ್ತಾ ಇದೀವಿ ಸರ್. ಸರ್ ಇದಕ್ಕೆ ಎಷ್ಟು ಲೀಟರ್ ಹಾಕ್ಬೋದು ಅಂತ ಅಂದ್ರೆ ಎಷ್ಟು ಕೆಜಿ ಹಾಕ್ಬೋದು ಅಂತ? ಸೊ ಇದು ಟಿಲ್ಟಿಂಗ್ ಮಾಡ್ಲು 2 ಲೀಟರ್ ಗ್ರೈಂಡಿಂಗ್ ಕೆಪಾಸಿಟಿ ಬರುತ್ತೆ ಲೀಟರ್ ಅಲ್ಲಿ. ಸರಿ. ಸೊ ಕೆಜಿ ಲೆಕ್ಕದಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ 1.5 1.25 ಕೆಜಿ ಅಟ್ ಟೈಮ್ ಗ್ರೈಂಡ್ ಮಾಡ್ಬೋದು. ವೀಕ್ಷಕರ ಸ್ವಲ್ಪ ಈ ತರ ಟೈಟ್ ಆಗಿ ಬಂದ್ರೆ ನಿಮಗೆ ಹಿಟ್ಟು, ಸೊ ದಪ್ಪ ಬಂದ್ರೆ ಟೈಟ್ ಆಗಿ ಬಂದ್ರೆ ಸ್ವಲ್ಪ ನಿಮಗೆ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಟೈಪಲ್ಲಿ ಬೇಕಂದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತಾ ಹೋಗೋದು. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ನೀವು. ಗಟ್ಟಿ ಬೇಕಂದ್ರೆ ಆ ಥರ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ನಿಮಗೆ ಸ್ವಲ್ಪ ಚೆನ್ನಾಗಿ ಲಿಕ್ವಿಡ್ ಟೈಪ್ ಬರಲಿ, ಬ್ಯಾಟರ್ ಚೆನ್ನಾಗಿ ಬರಲಿ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಕೂಡ ಮಾಡ್ಕೋಬಹುದು. ಈ ತರನು ಮಾಡ್ಬೋದು. ಸರ್ ಇನ್ನೊಂದು ವಿಷಯ ಹೇಳಕ್ಕೆ ಏನು ಇಷ್ಟಪಡ್ತೀನಿ ನಾನು. ಸೊ ಡೆಫಿನೆಟ್ಲಿ ಇದರಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಓಕೆ. ಸೊ ಒಂದು ಕಾಳು ಕೂಡ ವೇಸ್ಟ್ ಆಗಲ್ಲ. ಸ್ವಲ್ಪ ಕಡಿಮೆ ದಪ್ಪ, ಸ್ವಲ್ಪ ಜಾಸ್ತಿ ದಪ್ಪ ಆ ಥರನೂ ಆಗಲ್ಲ. ಚೆನ್ನಾಗಿ ನುಣ್ಣಗೆ ಬೇಕಂದ್ರೆ ನುಣ್ಣಗೂ ಮಾಡ್ಕೋಬಹುದು, ಸೂಪರ್ ಫೈನ್ ಸಾಫ್ಟ್ ಕೂಡ ಮಾಡ್ಕೋಬಹುದು, ಇಲ್ಲ ತರತರಿ ಕೂಡ ಮಾಡ್ಕೋಬಹುದು ಸರ್. 2 ಲೀಟರ್ ಪ್ಯೂರ್ ಆಗಿದ್ರೆ ಗ್ರೈಂಡ್ ಆಗುತ್ತೆ ಸರ್ ನಿಮಗೆ, ಬೇರೆ ಸಂಶಯ ಇಲ್ಲ ಇದರಲ್ಲಿ. ಸೊ 15 ನಿಮಿಷಕ್ಕೆ 2 ಲೀಟರ್, 15 ನಿಮಿಷಕ್ಕೆ 2 ಲೀಟರ್, 15 ನಿಮಿಷಕ್ಕೆ 1 ಲೀಟರ್, ಈ ತರ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೋಬಹುದು ಸರ್. ಬ್ಯಾಚ್ ಬೈ ಬ್ಯಾಚ್. ಸೊ ಮಿಕ್ಸಿಗೆ ನಾವು ಕಂಪೇರ್ ಮಾಡಿದಾಗ ಹೇಗೆ ಇದು ಬೆಟರ್ ಅಂತ ಹೇಳ್ತೀರಾ ನೀವು? ಸರ್ ಡೆಫಿನೆಟ್ಲಿ ಸರ್, ಮಿಕ್ಸಿ ಕಂಪೇರ್ ಮಾಡಿದ್ರೆ ಮಿಕ್ಸಿ ಕಾನ್ಸೆಪ್ಟ್ ಬೇರೆ, ನಿಮಗೆ ವೆಟ್ ಗ್ರೈಂಡರ್ಸ್ ಕಾನ್ಸೆಪ್ಟ್ ಬೇರೆ. ಏನಕ್ಕೆ ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಕಟಿಂಗ್ ಆಗುತ್ತೆ, ಇದರಲ್ಲಿ ನಿಮಗೆ ಕಲ್ಲಲ್ಲಿ ರುಬ್ಬುತ್ತೆ ಸರ್. ಸರಿಯಾಗಿ. ಮಿಕ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕಟಿಂಗ್ ಆಗಿ ಹಿಟ್ಟೆಲ್ಲ ನಿಮಗೆ ಪೌಡರ್ ಆಗಿ ಬಿಸಿ ಆಗ್ಬಿಡುತ್ತೆ, ಒಳಗಡೆ ಇರುವಂತ ಪೌಷ್ಟಿಕಾಂಶ ಎಲ್ಲ ಕಳ್ಕೊಂಡ್ಬಿಡುತ್ತೆ ಸರ್. ಬಟ್ ಇದರಲ್ಲಿ ನೋಡಿ ಇಷ್ಟೊತ್ತಿಂದ ಯೂಸ್ ಮಾಡ್ತಿದ್ವಿ, ಎಲ್ಲೂ ನಿಮಗೆ ಸ್ವಲ್ಪ ಬಿಸಿ ಆಗಿಲ್ಲ, ಬಿಸಿ ಅನ್ನೋದೇ ಇಲ್ಲ ಅಲ್ವಾ. ಒಳಗಡೆ ಏನಾಗುತ್ತೆ ಅಂದ್ರೆ ಕಲ್ಲಲ್ಲಿ ರುಬ್ಬೋದ್ರಿಂದ ನಿಮಗೆ ಸೊ ಒಂದು ಹಳೆ ಏನ್ಷಿಯಂಟ್ ಟೆಕ್ನಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕಲ್ಲಿನ ಟೆಕ್ನಿಕ್, ಏನ್ಷಿಯಂಟ್ ಟೆಕ್ನಿಕ್. ಸೊ ಬೀಸೋ ಕಲ್ಲು, ಕೆಳಗಡೆ ಕಲ್ಲು, 2 ಕಲ್ಲು ನಿಮ್ಗೆ ಏನಾಗುತ್ತೆ ಅದನ್ನ ಒಂದಕ್ಕೊಂದು ಟಚ್ ಆಗಿ ತಾಕಿ ಎಲ್ಲ ಕ್ಲೀನ್ ಆಗಿ ಬ್ಯಾಟರ್ ಬರುತ್ತೆ, ಘರ್ಷಣೆ ಆಗಿ ಬ್ಯಾಟರ್ ಮಾಡೋ ತರನೇ ಆಗುತ್ತೆ. ಸೊ ಸ್ವಲ್ಪ ನಿಮಗೆ ಬಿಸಿ ಆಗಲ್ಲ, ಯಾವುದೇ ತರಹದ ನಿಮಗೆ ಪೌಷ್ಟಿಕಾಂಶಗಳು ಇಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ. ಒಳ್ಳೆ ಪೌಷ್ಟಿಕಾಂಶಗಳು, ಒಳ್ಳೆ ಹೈಜಿನಿಕ್ ಇರುವಂತ ಒಳ್ಳೆ ಬ್ಯಾಟರ್ ಸಿಗುತ್ತೆ ಅಂತ ಡೆಫಿನೆಟ್ಲಿ ಒಳ್ಳೆ ಹಿಟ್ ಸಿಗುತ್ತೆ. ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ, ಬಹಳ ಕಡಿಮೆ ಸರ್. 4 ರಿಂದ 5 ಗಂಟೆ ಆನ್ ಇಟ್ ಯೂಸ್ ಮಾಡಿದ್ರೆ 1 ಯೂನಿಟ್ ತಗೊಳುತ್ತೆ ಅಷ್ಟೇ. ಹಳ್ಳಿಯಲ್ಲಿ, ಸಿಟಿಗಳಲ್ಲಿ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹೇಗೆ ಬೇಕಾದ್ರೂ ಯೂಸ್ ಮಾಡಬಹುದು ಸರ್ ಇದು. ಸರ್ ಯಾರಾದ್ರೂ ಕಮರ್ಷಿಯಲಿ ಯೂಸ್ ಮಾಡ್ತಾರೆ ಅಂದ್ರೂ ಕೂಡ ಇದು ಸೂಟೇಬಲ್ ಆಗುತ್ತೆ ಸರ್. ಡೆಫಿನೆಟ್ಲಿ ಸೆಮಿ ಕಮರ್ಷಿಯಲ್ ಯೂಸ್ ಮಾಡ್ಕೋಬಹುದು. ನಾನು ಹೇಳಿದ್ನಲ್ಲ ಬ್ಯಾಚ್ ಟೈಪ್ ಸರ್, 2 ಲೀಟರ್ ಅಂತೂ ಪಕ್ಕ ಗ್ರೈಂಡ್ ಆಗೇ ಆಗುತ್ತೆ ಸರ್. ಸರಿ, ಓಕೆ. 2 ಲೀಟರ್ ಪಕ್ಕ ಗ್ರೈಂಡ್ ಆಗೇ ಆಗುತ್ತೆ. ಸೊ ನಿಮಗೆ 15 ನಿಮಿಷಕ್ಕೆ 2 ಲೀಟರ್, 15 ನಿಮಿಷಕ್ಕೆ 2 ಲೀಟರ್ ಆ ಥರ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ 15 ಮಿನಿಟ್ಸ್ ಬ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೆಮಿ ಕಮರ್ಷಿಯಲ್ ನಾನು ರೆಫರ್ ಮಾಡ್ತೀನಿ ಸರ್. ಓಕೆ ನೋಡ್ಬೋದು. ಸೊ ಇದರಿಂದ ಮಾಡೋದ್ರಿಂದ ಲೈಕ್ ಈ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಇವೆಲ್ಲ ಚೆನ್ನಾಗಿ ಬರುತ್ತೆ ಸರ್ ಇದು. ಡೆಫಿನೆಟ್ಲಿ ಸರ್, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಎಲ್ಲ ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ ಸರ್. ನೋಡಿ ತೋರಿಸಿ ವೀಕ್ಷಕರಿಗೆ ಯಾವ ತರ ಬ್ಯಾಟರ್ ಆಗ್ತಿದೆ ನೋಡಿ ಸರ್. ಸೊ ಟೆನ್ಷನ್ ಅಂತ ಇನ್ನೂ ಸ್ವಲ್ಪ ಟೈಟ್ ಮಾಡೋಣ. ಇನ್ನು ನುಣ್ಣಗೆ ಬರುತ್ತೆ ಸರ್, ಇನ್ನು ಸಾಫ್ಟ್ ಆಗಿ ಬರುತ್ತೆ ಸರ್. ಸಾಫ್ಟ್ ಆಗಿ ಬರುತ್ತೆ ಇದು. ಫುಲ್ ಟೈಟ್ ಮಾಡಿದ್ದೀನಿ ನಾನು, ಇನ್ನು ಸಾಫ್ಟ್ ಆಗಿ ಇನ್ನು ನುಣ್ಣಗೆ ಬರುತ್ತೆ. ಸ್ವಲ್ಪ ನಿಮಗೆ ಕಾಳು ದಪ್ಪ ಸಣ್ಣ ಏನು ಇರಲ್ಲ, ಚೆನ್ನಾಗಿ ಏನಿಲ್ಲ. ದೋಸೆ ಇರಲಿ, ಇಡ್ಲಿ ಇರಲಿ, ಎಲ್ಲ ಒಳ್ಳೆ ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ ಸರ್. ಫುಲ್ ಟೇಸ್ಟಿ ಆಗಿರುತ್ತೆ ಸರ್. ಟೇಸ್ಟಿ ಇರುತ್ತೆ ಅಂತ ಹೇಳ್ತೀರಾ. ಇಲ್ಲಿ ತೋರಿಸಿ, ಕಡಲೆಬೇಳೆ ತೋರಿಸಿ, ಇಲ್ಲೂ ಕೂಡ ನೋಡ್ಬೋದು ವೀಕ್ಷಕರೇ ಎಷ್ಟು ಚೆನ್ನಾಗಿ ಆಗ್ತಿದೆ ಹೇಳ್ಬಿಟ್ಟು. ಇದು ಕೂಡ ಟೈಟ್ ಮಾಡ್ತಾ ಇದೀನಿ ನಾನು. ಓಕೆ. ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ. ಟೈಟ್ ಮಾಡಿದಷ್ಟು ನುಣ್ಣಗೆ ಬರುತ್ತೆ. ಹೌದು ಸರ್, ನುಣ್ಣಗೆ ಬರುತ್ತೆ, ಸೂಪರ್ ಫೈನ್ ಸಾಫ್ಟ್ ಆಗಿ ಬರುತ್ತೆ. ಸೂಪರ್ ಆಗಿ ಹೇಳಿದ್ರಿ ಸರ್. ಸಾಫ್ಟ್ ಆಗಿ. ವೀಕ್ಷಕರೇ, ನೀವು ಇದರಲ್ಲೂ ನೋಡ್ಬೋದು, ಇದರಲ್ಲಿ ಈ ತರ ಹಿಟ್ ಕಲ್ಸ್ಕೊಳ್ಳೋದು ಬರುತ್ತೆ ಒಂದು ಆಪ್ಷನ್. ನೀವು ಇದರಲ್ಲಿ ಹೋಳಿಗೆನೂ ಕಲ್ಸ್ಕೋಬಹುದು, ಇತ್ಲಾಗೆ ನೀವು ಒಬ್ಬಟ್ಟಿಗೆ ಹೂರ್ಣಕ್ಕೂ ಕಲ್ಸ್ಕೋಬಹುದು. ಸೊ ಎಲ್ಲ ಮಾಡ್ಬೋದು, ಎಲ್ಲಾ ತರನೂ ಮಾಡ್ಬೋದು ಸರ್ ನೀವು. ಓಕೆ, ತೋರಿಸಿ ಅದನ್ನ. ಸೊ ಈ ರೀತಿ ಕಲ್ಸ್ಕೋಬೋದಾ ನಾವು? ಅದಕ್ಕೆ ಇದನ್ನ ಆಡ್ ಮಾಡಬೇಕು. ಹೌದು ಸರ್. ಓಕೆ ಅಂತ ಬರುತ್ತೆ ನಿಮಗೆ, ಅದರಲ್ಲಿ ನೀವು ಇದನ್ನ ಆಡ್ ಮಾಡ್ಕೊಂಡ್ರೆ ಅದಕ್ಕೆ ಈ ತರ ನೀವು ಇಟ್ಟು ಕಲ್ಸ್ಕೋಬಹುದು, ಇತ್ಲಾಗ ಹೋಳಿಗೆನೂ ಮಾಡ್ಕೋಬಹುದು ಸರ್. ಚೆನ್ನಾಗಿ ಬರುತ್ತೆ ಇದು ಆಕ್ಚುಲಿ. 100% ಗುಡ್ ಕ್ವಾಲಿಟಿ ಸರ್. ಸೂಪರ್ ಆಗಿ ಬರುತ್ತೆ ಅಂತ ಒಳ್ಳೆ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ ಸಿಗುತ್ತೆ ಸರ್. ಓಕೆ. ಅಂಡ್ ಇದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಕ್ವಾಲಿಟಿ ಅಂತೂ ಸೂಪರ್ ಸರ್. ಹಾಟ್ಸ್ಟಾರ್ ಇದ್ದಲ್ಲಿ ಕ್ವಾಲಿಟಿಯಲ್ಲಿ ಬೇರೆ ಮಾತೇ ಇಲ್ಲ. ಹಾಟ್ಸ್ಟಾರ್ ಅಂದ್ರೆ ಕ್ವಾಲಿಟಿ ಅಂದ್ರೆ ಹಾಟ್ಸ್ಟಾರ್ ಸರ್. ನಮ್ಮ ವೀಕ್ಷಕರಿಗೆ ಬಹಳಷ್ಟು ಗೊತ್ತಿದೆ ಆಲ್ಮೋಸ್ಟ್. ಸೊ ಕ್ವಾಲಿಟಿ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳ್ಬೇಕಂತ ಹೇಳಿದ್ರೆ ಸರ್, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕ್ಲಿಪ್ ಬರುತ್ತೆ, ಆಡ್ ಮಾಡಿಬಿಡಿ ವಿಡಿಯೋದಲ್ಲಿ, ನಮ್ಮ ಗ್ರಾಹಕರು ನೋಡ್ಕೊಂಡ್ಬಿಡ್ಲಿ ಸರ್. 1-2 ನಿಮಿಷ ನೋಡ್ಕೊಂಡ್ ಬಂದ್ಬಿಡ್ಲಿ ಅಲ್ವಾ? ನಮ್ದು ಹಾಟ್ಸ್ಟಾರ್ ಅಂದ್ರೆ ಟ್ರಾನ್ಸ್ಪರೆನ್ಸಿ ಸರ್. ಎಲ್ಲ ಮುಚ್ಚುಮರಿ ಯಾವ್ದು ಇಲ್ಲ, ಎಲ್ಲ ಓಪನ್ ಆಗಿರುತ್ತೆ. ನಮ್ಮ ಗ್ರಾಹಕರಿಗೆ ಯಾವ್ದು ಕ್ಲಿಪ್ ನ ಹಾಕ್ಬಿಡಿ, ನೋಡ್ಕೊಳ್ಳಿ. ಸೊ ವೀಕ್ಷಕರೇ, ಇಲ್ಲಿ ಹಿಟ್ಟು ರುಬ್ಬಿ ರೆಡಿ ಆಗೋ ತನಕ ಒಂದು ರೌಂಡ್ ಫ್ಯಾಕ್ಟರಿ ವಿಸಿಟ್ ಮಾಡ್ಕೊಂಡ್ ಬಂದ್ಬಿಡ್ಲಿ ಅಲ್ವಾ? Hi viewers, we are today here to show our manufacturing unit, how we manufacture our wet grinders. Here I'm here to show you how the tilting grinder is assembled. My brother is fixing a tilting grinder now. The motor is assembled into a tilting grinder. The silver tops that we've shown will be fixed on the grinders. These are the washers that we use and the extra clamps that we use so that you have extra safety. And this is the switch that you have to pull and tilt your grinders. And on the other side, you will be able to see stones as well, the stones that we use inside our grinders. These are the parts that we have in our factory. Now, moving ahead, you will be able to see the quality of the stones. This is the quality of our stones. We have our stones here. So, here you will be able to see that we manufacture tilting grinders and washing machines for other brands as well. As you are able to see, if you place an order,
where you would want to purchase a bulk quantity of 100 pieces at a time. This is for the tabletop grinders that we have. This is the belt that we use, and this is the motor that we are using for the tabletop grinders. Okay. We provide you 100% assurance in our manufacturing because we use machines and we use labor as well to make sure that we get 100% quality on our products that we build. And we have a quality check before we could pack our products. ಸರ್ ಆಲ್ಮೋಸ್ಟ್ ಟೈಮ್ ಆಯ್ತು. ಎಸ್ ಸರ್ 15 ಮಿನಿಟ್ಸ್ ಆಯ್ತು ಆಗ್ಬಿಟ್ಟು. ಓಕೆ, ಆಲ್ಮೋಸ್ಟ್ ಎಲ್ಲ ಸೂಪರ್ ಆಗಿ ಬ್ಯಾಟರ್ ಬಂದಿರುತ್ತೆ. ಹೌದು, ನಮ್ಮ ವೆಟ್ ಗ್ರೈಂಡರ್ ಸ್ಪೆಷಲಿಸ್ಟ್ ಶಿಲ್ಪಾ ಮೇಡಮ್ ಇದ್ದಾರೆ. ಓಕೆ, ತೆಗ್ಬಿಟ್ಟು ತೋರಿಸ್ತಾರೆ ಸರ್. ಮೇಡಮ್ ಟೇಬಲ್ ಟಾಪ್ ಆಫ್ ಮಾಡೋಣ, ಟಿಲ್ಟಿಂಗ್ ಆಫ್ ಮಾಡೋಣ ಈ ತರ. ಸರ್ ಫಸ್ಟ್ ಟೇಬಲ್ ಟಾಪ್ ಮೇಡಮ್ ಬನ್ನಿ, ಫಸ್ಟ್ ಅಕ್ಕಿ ಹಿಟ್ಟು ತೆಗೀರಿ. ಸೊ ಫಸ್ಟ್ ನಟ್ ಲೂಸ್ ಮಾಡ್ಕೊಬೇಕು. Yes, sir. ಅವಾಗಲೇ ತೋರಿಸಿದ್ರಲ್ವಾ ನೀವು, ಅದೇ ತರ. ಸೊ ಕಲ್ಲನ್ನ ಎತ್ತು ಬಿಡಬೇಕು ನಿಧಾನಕ್ಕೆ. ಓಕೆ, ಕೊಟ್ಬಿಡಿ, ಅವ್ರಿಗೆ ಕೊಟ್ಬಿಡಿ. ಹಾಂ ಮೇಡಮ್, ನೀವು ಇದನ್ನ ಬೌಲ್ಗೆ ಖಾಲಿ ಮಾಡಿ. ಬೇಕಾದ್ರೆ ಇದನ್ನ ಸೈಡ್ಗೆ ಸರ್ಸ್ಕೊಂಡ್ಬಿಡಿ ಸರ್, ಸೈಡ್ ಸರ್ಸ್ಕೊಂಡ್ಬಿಡಿ ಅವ್ರಿಗೆ, ಮೇಡಮ್ಗೆ. ಮೇಡಮ್ ನಿಧಾನಕ್ಕೆ ಬೌಲ್ಗೆ ಹಾಕ್ಬಿಡಿ. ನೋಡೋಣ, ನಮ್ಮ ವೀಕ್ಷಕರಿಗೆ ತೋರ್ಸೋಣ. ನೋಡಿ ವೀಕ್ಷಕರೇ, ಕೆನೆ ಹಾಲು ಥರ ಬರ್ತಾ ಇದೆಯಲ್ಲ ಸರ್ ಇದು. ಎಸ್ ಸರ್, ಹಾಲು ನೋಡಿ ವೀಕ್ಷಕರೇ, ಹಾಕಿದ್ದು ಅಕ್ಕಿ, ಬಂದಿದ್ದು ಹಾಲಿನ ಲೆವೆಲಲ್ಲಿ ಬಂದಿದೆ ಸರ್. ನುಣ್ಣಗಾಗಿದೆಯಾ? ಮಾಡಿ ತೋರಿಸಿ ನಮಗೆ ಸ್ವಲ್ಪ. ಇದನ್ನ ಮಾಡಿ ಸರ್, ಟೆಸ್ಟ್ ಮಾಡಿ ಸರ್. ಅದು ನೋಡಿ ಸರ್, ನಾನೇ ಮಾಡ್ತೀನಿ ಸರ್, ನಾನೇ ಮಾಡಿ ಸರ್. ಇಲ್ಲಿ ನೋಡಿ ಇನ್ನೆಷ್ಟು ಬೇಕು ಸರ್ ವೀಕ್ಷಕರೇ? ಸೂಪರ್ ಫೈನ್ ಸಾಫ್ಟ್ ಆಗಿ ಬಂದಿದೆ ಸರ್, ಸೂಪರ್ ಫಿನಿಶ್ ಬಂದಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಸರ್, ಹೆಂಗೆ ನುಣ್ಣಗಾಗಿದೆ, ಸೂಪರ್ ಫೈನ್ ಆಗಿದೆ, ಫುಲ್ ಸಾಫ್ಟ್ ಆಗಿದೆ ಸರ್. ಸರ್ ದೋಸೆ ಇಡ್ಲಿ ಮಾಡಿದ್ರೆ ಹಂಗೆ ಫ್ಲಫಿ. ಡೆಫಿನೆಟ್ಲಿ ಇಡ್ಲಿ ದೋಸೆ ಏನ್ ಬೇಕಾದ್ರೂ ಮಾಡ್ಬೋದು, ಫ್ಲಫಿ ಆಗಿ ಸೂಪರ್ ಆಗಿ ಬರುತ್ತೆ ಸರ್. ಸಕ್ಕದ ಬರುತ್ತೆ ಅಂತೀರಾ? ಓಕೆ ಸರ್, ಇವಾಗ ಇದು ತೆಗೆದು ಬಿಡೋಣ ಹಿಟ್ಟು. ಹಾಂ ಸರ್, ಬನ್ನಿ ಕಡಲೆ ಹಿಟ್ಟು ತೆಗೆಯೋಣ. ಕಡಲೆ ಹಿಟ್ಟು ತೆಗೆನ ಆಗಿರ್ಬೇಕು ಮೋಸ್ಟ್ಲಿ. ತೆಗಿರಿ. ಆಗಿದೆ ಸರ್, ಚೆನ್ನಾಗಿ. ಜಸ್ಟ್ ಲೂಸ್ ಮಾಡಿ ಬೆಂಡ್ ಮಾಡೋದು ಅಷ್ಟೇ ಅಲ್ವಾ ಇದು? ಅಷ್ಟೇ. ಓಕೆ, ಸ್ವಲ್ಪ ಮುಂದೆ ಇಡಿ. ಹೌದು, ಟಿಲ್ಟ್ ಮಾಡಿ ಮೇಡಮ್ ಅದನ್ನ ಸ್ವಲ್ಪ ಇದರಿಂದ ಸೌಟಿಂದ ಕ್ಲಿಯರ್ ಮಾಡ್ಕೊಳ್ಳಿ, ಸ್ಪ್ಯಾಚುಲಾದಿಂದ. ಬಟ್ ಸ್ಪ್ಯಾಚುಲಾದಿಂದ ಈಸಿಯಾಗಿ ಆ ಥರ ಇಟ್ಟದ ಸ್ವಲ್ಪ ಗಟ್ಟಿನೇ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಈ ಕಡಲೆ ಹಿಟ್ಟು ಜಾಸ್ತಿ ನಿಮಗೆ ವಡೆ ಮಾಡ್ಲಿಕ್ಕೋಸ್ಕರ ಎಲ್ಲದಕ್ಕೂ ಯೂಸ್ ಆಗುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇರಬೇಕು. ಅದು ಗಟ್ಟಿ ಸಾಫ್ಟ್ ಬೇಕಂದ್ರೆ ಇನ್ನೂ ಸಾಫ್ಟ್ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದಲ್ವಾ? ಅವ್ರಿಗೆ ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಮಾಡ್ಕೋಬಹುದು, ಸಾಕ್ಬಿಡಿ. ನುಣ್ಣು ಮಾಡ್ಕೋಬಹುದು, ತರತರಿಯಾಗಿ ಮಾಡ್ಕೋಬಹುದು, ಎಲ್ಲ ವೀಕ್ಷಕರಿಗೆ ತೋರಿಸ್ಬಿಡೋಣ. ನೀಟಾಗಿ ಎಷ್ಟು ತರಿಯಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕು ಮಾಡ್ಕೋಬಹುದು. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ನೀಟ್ ನುಣುಪಾಗಿದೆ. ಸೊ ಇಲ್ಲಿ ಒಡೆಗೆ ಮಾಡೋದಕ್ಕೆ ಹೇಗೆ ತರಿ ಆಗಬೇಕು ಆ ರೀತಿ ಮಾಡಬಹುದು. ಇದನ್ನು ಪೂರ್ತಿ ಡಿಸ್ಮೆಂಟಲ್ ಮಾಡಬಹುದಲ್ವಾ? ಎಸ್ ಸರ್, ಯಾವ ತರ ಟೇಬಲ್ ಟಾಪ್ ಮಾಡಿದ್ರಿ ಅದರ ಟಿಲ್ಟಿಂಗ್ ಕೂಡ ಪೂರ್ತಿ ಡಿಸ್ಮೆಂಟಲ್ ಮಾಡಬಹುದು. ಯಾಕಂದ್ರೆ ಎಲ್ಲ ತೆಕ್ಕೊಬೇಕಲ್ವಾ, ನಟ್ನ ತೆಗೆಬಿಟ್ಟು ಟೆನ್ಷನ್ ನಟ್ನ. ಸೊ ಬೀಸೋ ಕಲ್ನ ಈ ತರ ಆಚೆ ತಗೊಂಡು ತಗೊಳ್ಳಿ ಅದನ್ನ. ಸೊ ಏನಿದೆ ನೀವು ಕಂಟೈನರ್ ಸೆಪರೇಟ್ ಮಾಡ್ಕೋಬಹುದು. ಸೆಪರೇಟ್ ಮಾಡ್ಕೋಬಹುದು. ತೆಗೆದ್ಬಿಡಿ ಮೇಡಮ್ ಅಂತ. ಅದರಲ್ಲಿರುವಂತ ಹಿಟ್ಟನ್ನ ಡೈರೆಕ್ಟ್ ಆಗಿ ನೀವು ಫ್ರಿಜ್ ಅಲ್ಲಿ ಕೂಡ ಇಡಬಹುದು. ಇಲ್ಲಿ ಇಟ್ಬಿಡಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ನೋಡಿ ವೀಕ್ಷಕರೇ, ಕ್ಲೀನ್ ಆಗಿ ಕ್ಲಿಯರ್ ಮಾಡ್ಕೋಬಹುದು ಇದನ್ನ. ಎಸ್, ಇದನ್ನ ನೀವು ಡೈರೆಕ್ಟ್ ಆಗಿ ಫ್ರೀಸ್ ಕೂಡ ಮಾಡ್ಕೋಬಹುದು. ಫ್ರಿಜ್ ಅಲ್ಲೇ ಸ್ಪೇಸ್ ಇದೆ ಅಂದ್ರೆ. ಇಲ್ಲ ಅಂದ್ರೆ ನೀವು ಅದ್ರಲ್ಲಿ ಸೋರೋದು, ನಿಮಗೆ ನೀರು ಬೀಳೋದು, ಸೋರೋದೆಲ್ಲ ಆಗೋದಿಲ್ಲ. ಟೆನ್ಷನ್ ಇಲ್ಲ ಅಂತೀರಾ? ಟೆನ್ಷನ್ ಇಲ್ಲ, ಎಲ್ಲ ನಿಮಗೆ ಸೇಫ್ ಆಗಿರುತ್ತೆ. ಹೌದು. ಸೊ ವೀಕ್ಷಕರೇ, ಡೆಮೋ ಎಲ್ಲ ನೋಡ್ಕೊಂಡ್ ಬಂದ್ರೆ ಸೂಪರ್ ಆಗಿರುವಂತ ಬ್ಯಾಟರಿನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಜೊತೆಲಿ ವರ್ಕ್ ಕೂಡ ಸಖತ್ತಾಗಿ ಮಾಡುತ್ತೆ ಸರ್. ಇವಾಗ ಪ್ರೈಸಿಂಗ್ ಗಳನ್ನ ಧಮಾಕ ಕೊಡ್ತಾ ಹೋಗ್ಬೇಕು ನೀವು, ಯಾಕಂದ್ರೆ ಮಿಕ್ಸಿ ಬೆಲೆಯಲ್ಲಿ ಇರ್ಬೇಕಿತ್ತು. ನಮ್ಗೆ ಮುಂಚೆನೇ ಹೇಳಿದೀನಿ ಸರ್, ಬರ್ಲೇಬೇಕು. ಮಿಕ್ಸಿಗಿಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ ಹಾಟ್ಸ್ಟಾರ್ ವೆಟ್ ಗ್ರೈಂಡರ್ಸ್. ಒಂದ್ ಒಳ್ಳೆ ಬ್ರಾಂಡೆಡ್ ಮಿಕ್ಸಿ ತಗೊಳಕ್ ಹೋದ್ರೆ ನೀವು 5-6 ಸಾವಿರ ಮಿನಿಮಮ್ ಕೊಡ್ಲೇಬೇಕು ಸರ್. ಜಾಸ್ತಿ ಇದೆ ಸರ್, ನನ್ನ ಹೆಸರಲ್ಲ, ಬ್ರ್ಯಾಂಡ್ ಹೆಸರಲ್ಲ. ಮಿನಿಮಮ್ ಅಂತ 8,000, 9,000, 10,000 ರೂಪಾಯಿ ಕಾಸ್ಟಿಂಗ್ ಆಗುತ್ತೆ. ಕೊಡ್ಲೇಬೇಕಾಗುತ್ತೆ. ಹೌದು ಸರ್, ಹೌದು. ಓಕೆ, ಬ್ರ್ಯಾಂಡ್ ಎ, ಬ್ರ್ಯಾಂಡ್ ಬಿ ಎಲ್ಲ ನೋಡಿದ್ರೆ ಮಿಕ್ಸಿ. ಇನ್ನು ಗ್ರೈಂಡರ್ ಅಂತ ಹೋದಾಗ 10, 12, 15 ಸಾವಿರದವರೆಗೆ ಕ್ವಾಲಿಟಿ ಗ್ರೈಂಡರ್ಗಳು ಸಿಗುತ್ತೆ ಅಲ್ವಾ? ನೀವ್ ಹೇಳಿ, ಯಾವ ಬೆಲೆಗೆ ಕೊಡ್ತಾ ಇದ್ದೀರಾ ನಮಗೆ? ಖಂಡಿತವಾಗ್ಲೂ ವೀಕ್ಷಕರೇ, ಮೊದಲನೇದಾಗಿ ಏನ್ ನೋಡ್ತಿದ್ರೆ ನೀವು, ಟೇಬಲ್ ಟಾಪ್ ಹಾಟ್ಸ್ಟಾರ್ ವೆಟ್ ಗ್ರೈಂಡರ್ಸ್ 3 ಮಾಡೆಲ್ ಇದೆ. ಸೊ ಮೊದಲನೇ ಮಾಡೆಲ್ ಹೇಳ್ತಾ ಇದ್ದೀನಿ, ಹಾಟ್ಸ್ಟಾರ್ ಟೇಬಲ್ ಟಾಪ್ 2 ಲೀಟರ್ ಇರುವಂತಹ ಗ್ರೈಂಡರ್ ಇದು. ಹಾಟ್ಸ್ಟಾರ್ ಟೇಬಲ್ ಟಾಪ್ 2 ಲೀಟರ್ ಗ್ರೈಂಡರ್. MRP ಸರ್, MRP 5,999 ರೂಪಾಯಿ ಇದೆ. ನಮ್ಮ ಗ್ರಾಹಕರಿಗೆ ಸ್ಪೆಷಲಿ ಯುಗಾದಿ ಹಬ್ಬದ ಪ್ರಯುಕ್ತ ಸರ್ ಈ ಮಾತಾಡಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಇದು ಗೃಹಿಣಿಯರ ಪ್ರಧಾನ, ಮಹಿಳೆಯರ ಪ್ರಧಾನ ಪ್ರಾಡಕ್ಟ್. ಹೆಣ್ಮಗು, ಮಹಿಳೆಯರ ಪ್ರಧಾನ, ಗೃಹಿಣಿಯರ ಪ್ರಧಾನ, ನಮ್ಮ ತಾಯಿ ತಂಗಿದರಿಗೆ ಯಾಕಂದ್ರಿಗೋಸ್ಕರ ಒಂದು ಬೊಂಬಾಟ್ ಆಫರ್ ಕೊಡ್ತಾ ಇದ್ದೀನಿ ಸರ್. ಸೊ ಮೊದಲನೇದಾಗಿ ಹಾಟ್ಸ್ಟಾರ್ 2 ಲೀಟರ್ ಟೇಬಲ್ ಟಾಪ್ ವೆಟ್ ಗ್ರೈಂಡರ್ MRP 5,999 ನಮ್ಮ ಗ್ರಾಹಕರಿಗೆ ಸ್ಪೆಷಲ್ ಯುಗಾದಿ ಹಬ್ಬದ ಪ್ರಯುಕ್ತ ಸಿಗ್ತಾ ಇದೆ. ಕೇವಲ 2,799 ಮಾತ್ರ. ಓನ್ಲಿ 2,799 ಅಷ್ಟೇ. ಕೇವಲ 2,800 ರೂಪಾಯಿಗೆ 2 ಲೀಟರ್ ಟೇಬಲ್ ಟಾಪ್ ನಿಮ್ದಾಗಿಸ್ಕೊಳ್ಳಿ ವೀಕ್ಷಕರೇ. ಸೊ ವೀಕ್ಷಕರೇ, 2,799 ರೂಪಾಯಿಗೆ ನಿಮ್ಗೆ ನಾರ್ಮಲ್ ಮಿಕ್ಸಿ ಕೂಡ ಬರಲ್ಲ ಸರ್.
ಒಂದ್ ಚೆನ್ನಾಗಿರೋ ಮಿಕ್ಸಿ ಬೇಕು 500,000 ವ್ಯಾಟ್ ಅಂದ್ರೆ ಅದು ಕೂಡ ಬರೋದಿಲ್ಲ, ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೋಬಹುದು. ಸರ್ ನೆಕ್ಸ್ಟ್ ಮುಂದೆ ಬಂದ್ಬಿಡೋಣ. ನೆಕ್ಸ್ಟ್ ವೀಕ್ಷಕರೇ, ನೆಕ್ಸ್ಟ್ ನೋಡ್ತಿದ್ರ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ 3 ಲೀಟರ್ ಟೇಬಲ್ ಟಾಪ್ ಮಾಡಲ್. ಟೇಬಲ್ ಟಾಪ್ ಮಾಡಲ್ 3 ಲೀಟರ್ ಕೆಪಾಸಿಟಿ ಇರುವಂತದ್ದು. ಇದ್ರ MRP ಸರ್ 6,999 ರೂಪಾಯಿ ಇದೆ. ನಮ್ಮ ಗ್ರಾಹಕರಿಗೆ ಸರ್ ಅವ್ರು ನಂಬಕ್ಕಾಗಲ್ಲ ಅಂತ ಪ್ರೈಸ್ ಅಲ್ಲೇ ಕೊಡ್ತೀವಿ. ಡೆಫಿನೆಟ್ಲಿ ನಮ್ಮ ಗ್ರಾಹಕರಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಸಿಗ್ತಾ ಇದೆ ಕೇವಲ 3,599 ಮಾತ್ರ. ಸೊ 3,599ಕ್ಕೆ ನಿಜವಾಗ್ಲೂ ಧಮಾಕ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸರ್ ಹೆಂಗ ಪಂಚಲ್ ಹೊಡಿತಾವ್ರೆ, ನಿಜವಾಗ್ಲೂ ನಮ್ಗೆ ನಂಬಕ್ ಆಗ್ತಾ ಇಲ್ಲ, ಅಂತ ಪಂಚಿಂಗ್ ಇದೆ ಸರ್. ಇದು ಪ್ರಾಡಕ್ಟ್ ಪಂಚ್ ಇದೆ, ಕರೆಕ್ಟ್ ಆಗಿ ಪಂಚ್ ಹೊಡಿತಾ ಇದಾರೆ ನೀವು. ನೆಕ್ಸ್ಟ್ ಹಾಗೆ ಟಿಲ್ಟಿಂಗ್ ಮಾಡೆಲ್. ಸೊ ವೀಕ್ಷಕರೇ, ಎರಡಾಯ್ತು, ಟೇಬಲ್ ಟಾಪ್ ಮಾಡಲ್ ಆಯ್ತು. ನೆಕ್ಸ್ಟ್ ಟಿಲ್ಟಿಂಗ್ ಮಾಡಲು. ಸೊ ನೋಡಿದ್ರಲ್ಲ ಎಷ್ಟು ಬೆನಿಫಿಟ್ ಇದೆ, ಅಡ್ವಾಂಟೇಜ್ ಬಾಡಿದೆ. ಸೊ ಟಿಲ್ಟ್ ಮಾಡ್ಕೊಂಡು ಎಲ್ಲ ಬ್ಯಾಟ್ರನ್ನ ತಗೋಬಹುದು. ನೋಡಿರ್ತಾರೆ ಡೆಮೋಲಿ ನಮ್ಮ ಸ್ಪೆಷಲಿ ವೆಟ್ ಗ್ರೈಂಡರ್ ಸ್ಪೆಷಲಿಸ್ಟ್ ಶಿಲ್ಪಾ ಮೇಡ್ರು ತೋರಿಸಿದ್ರೆ ನಿಮಗೆ. ಶಿಲ್ಪಾ ಮೇಡ್ರು ಕ್ಲೀನಾಗಿ ತೋರಿಸ್ತಾರೆ, ನೀವು ನೋಡಿರ್ತಾರೆ, ಹೋಪ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ನಮ್ಮ ಟಿಲ್ಟಿಂಗ್ ಮಾಡಲ್ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ 2 ಲೀಟರ್ ಟಿಲ್ಟಿಂಗ್ ಮಾಡಲ್. ಇದ್ರ MRP 7,999 ರೂಪಾಯಿ ಇದೆ. ನಮ್ಮ ಗ್ರಾಹಕರಿಗೆ ಸರ್, ನಮ್ಮ ಗ್ರಾಹಕರಿಗೆ ಸ್ಪೆಷಲ್ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಹಕರಿಗೆ ಒಂದು ಆಕರ್ಷಕ ಬೆಲೆಯಲ್ಲಿ ಬೊಂಬಾಟ್ ಆಫರ್ ಅಲ್ಲಿ ಸಿಗ್ತಾ ಇದೆ. ಕೇವಲ 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 3,799 ಮಾತ್ರ. ಒಂದು ಮೊಬೈಲ್ ಅಲ್ಲ, ನಿಮ್ಗೆ ಚಿಕ್ಕ ಕೀಪ್ಯಾಡ್ ಮೊಬೈಲ್ ಸಹಿತ ವೀಕ್ಷಕರೇ. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗಿರ್ಲೇಬೇಕು. ಹಾಟ್ ಸ್ಟಾರ್ ನ ವೆಟ್ ಗ್ರೈಂಡರ್ಸ್ ವೀಕ್ಷಕರೇ ಯುಗಾದಿ ಹಬ್ಬದ ಪ್ರಯುಕ್ತ ಬಾಚ್ಕೊಂಡ್ಬಿಡ್ಬೇಕು. ಅದಕ್ಕೆ ಬುಲೆಟ್ ಹೊಡೆದಂಗೆ ಡಬಾ 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 ಅಂತ ಪ್ರೈಸ್ ಅನ್ನ ಹೊಡಿತಾ ಇದ್ದಾರೆ. 2,799. ಹೌದು, 3,599. ಆಮೇಲೆ 3,799. 3,799. 4,000 ರೂಪಾಯಿ ಒಳಗಡೆನೆ 3 ಪ್ರಾಡಕ್ಟ್ ಮುಕ್ತಾಯ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಯಾರು ಕೊಡಕ್ ಸಾಧ್ಯನೇ ಇಲ್ಲ ಸರ್ ಮಾರ್ಕೆಟ್ ಅಲ್ಲಿ. ಸರ್ ಒಂದು ಮಿಕ್ಸಿ ತಗೊಂತೀವಿ ಬ್ರಾಂಡೆಡ್ ಅಂದ್ರೂ ಕೂಡ 4,000-5,000 ಸಾವಿರ ಇದೆ ಸರ್ ಇವಾಗ. ಹೌದು ಸರ್, 6,000 ಇದೆ, 7,000 ಇದೆ. ನಿಮ್ ಪ್ರಕಾರ ಒಂದು ಮಿಕ್ಸಿ ಬೆಲೆಯಲ್ಲಿ 3 ತಗೊಂಡ್ಬಿಡ್ಬೋದು. ಡೆಫಿನೆಟ್ಲಿ ಅದು ಸಿಗ್ತಾ ಇದೆ ಮಾರ್ಕೆಟ್ ಆಫರ್ ಪ್ರೈಸ್ ನಮ್ಮಲ್ಲಿ ಇವತ್ತು. ಜೊತೆಯಲ್ಲಿ ವಾರಂಟಿ ಒಂದಲ್ಲ, ಎರಡಲ್ಲ, ಮೂರಲ್ಲ. ಹಾಟ್ ಸ್ಟಾರ್ ಅಂದ್ರೇನೆ ಗ್ಯಾರಂಟಿ ವಾರಂಟಿ. ಡೆಫಿನೆಟ್ಲಿ ಸರ್, ಹಾಟ್ ಸ್ಟಾರ್ ಅಂದ್ರೇನೆ ಗ್ಯಾರಂಟಿ ವಾರಂಟಿ. ಗ್ಯಾರಂಟಿ ವಾರಂಟಿ ಅಂದ್ರೆ ಹಾಟ್ ಸ್ಟಾರ್ ಡೆಫಿನೆಟ್ಲಿ 10 ವರ್ಷ ಎಂಟೈರ್ ವೆಟ್ ಗ್ರೈಂಡರ್ಸ್ ರೇಂಜಿಗೆ ನಿಮಗೆ ಸಿಗ್ತಾ ಇದೆ. ಮೊದಲನೇ 1 ವರ್ಷ ಮೋಟರ್ ವೈಂಡಿಂಗ್ ಗ್ಯಾರಂಟಿ ಇರುತ್ತೆ, ಆಮೇಲೆ 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ 10 years ವಾರಂಟಿ ಕವರೇಜ್ ಆನ್ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ಸ್ ವೀಕ್ಷಕರೇ. ಅದಕ್ಕೆ ಹೇಳೋದು ಇನ್ನೋವೇಷನ್ ವೀಕ್ಷಕರೇ, ಇನ್ನೋವೇಷನ್ ಸಿಗ್ತಾ ಇದೆ, ಕ್ವಾಲಿಟಿ ಸಿಗ್ತಾ ಇದೆ, ಜೊತೆಯಲ್ಲಿ ಒಂದು ಒಳ್ಳೆ ಬೆಲೆ ಸಿಗ್ತಾ ಇದೆ. OEM ಪ್ರೈಸ್ ಸರ್. ನಾವು ಮ್ಯಾನುಫ್ಯಾಕ್ಚರರ್ಸ್ ವೀಕ್ಷಕರೇ, ಎಂಟರ್ ಹಾಟ್ ಸ್ಟಾರ್ ಪ್ರಾಡಕ್ಟ್ಸ್ ಅದೇ ಯೋಚನೆ ಮಾಡ್ತಿರ್ತಾರೆ ಜನ. ಇವಾಗ ಹೆಂಗೂರು ಕೊಡೋಕ್ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವೆಲ್ಲ ನೇರವಾಗಿ ಫ್ಯಾಕ್ಟರಿಯಿಂದ ನಿಮ್ ಮನೆಗೆ ಡೈರೆಕ್ಟ್ ಆಗಿ ನೇರವಾಗಿ ಫ್ಯಾಕ್ಟರಿಯಿಂದ ನಿಮ್ ಮನೆ ಬಂದಂಗೆ, ಯಾವುದೇ ಮಧ್ಯವರ್ತಿಗಳಿಲ್ಲ. ಆದ್ದರಿಂದ ಈ ಬೆಲೆಗೆ ಸಿಗ್ತಾ ಇದೆ. ಅದೇ ನೀವು ಬ್ರ್ಯಾಂಡ್ ಅಲ್ಲಿ, ದೊಡ್ಡ ಬ್ರ್ಯಾಂಡ್ ಅಲ್ಲಿ, ಬ್ರ್ಯಾಂಡ್ ಅಲ್ಲಿ ತಗೊಂತೀರಾ ಅಂದ್ರೆ ಇದೇ ಟಿಲ್ಟಿಂಗ್ ಮಾಡ್ರು ನೀವೇ ಚೆಕ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ 10,000 12,000 ಸಿಗುತ್ತೆ. ಇದೇ ನೀವು ಟೇಬಲ್ ಟಾಪ್ 7,000 8,000 ಸಿಗುತ್ತೆ. ಇವಾಗ 4,000 ರೂಪಾಯಿ ಒಳಗಡೆ ಎಲ್ಲ ಮುಗಿದೋಯ್ತು. ಹೌದು ಸರ್, ಕರೆಕ್ಟಾ? ಮತ್ತೆ ಸರ್ ಇವಾಗ ನೆಕ್ಸ್ಟ್ ಆರ್ಡರ್ ಮಾಡ್ಬೇಕಂದ್ರೆ ಯಾವ ತರ ಅದೆಲ್ಲ ಮಾಹಿತಿ ಕೊಟ್ಬಿಟ್ಟು. ಡೆಫಿನೆಟ್ಲಿ ವೀಕ್ಷಕರೇ, ಡೆಫಿನೆಟ್ಲಿ ನಾನಂತೂ ಹೋಪ್ ಮಾಡಿರ್ತೀನಿ, ನೀವು ಲೈಕ್ ಮಾಡಿರ್ತೀರಾ, ಶೇರ್ ಕೂಡ ಮಾಡಿರ್ತೀರಾ, ಈ ವಿಡಿಯೋನ ಭಾಳ ಇಷ್ಟಪಟ್ಟಿರ್ತೀರಾ, ಜೊತೆಲಿ ವೆಟ್ ಗ್ರೈಂಡರ್ನ ಕೊಂಡ್ಕೊಳ್ತೀರಾ ಡೆಫಿನೆಟ್ಲಿ ವೀಕ್ಷಕರೇ. ಸೊ ನೆಕ್ಸ್ಟ್ ಈ ವಿಡಿಯೋ ಇನ್ನೂ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು, ಕೊಂಡ್ಕೋಬೇಕಿದ್ದಲ್ಲಿ ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ನ ಕಾಲ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ನಿಮ್ಮ ನಿಯರ್ ಬೈ ಯಾವ ಸ್ಟೋರ್ ಇದೆ ನಿಮಗೆ ಆ ಸ್ಟೋರಿಗೆ ರೆಫರ್ ಮಾಡ್ತಾರೆ. ದಯವಿಟ್ಟು ಆ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಆ ಸ್ಟೋರಿಗೆ ದಯವಿಟ್ಟು ವಿಸಿಟ್ ಮಾಡಿ, ಪ್ರಾಡಕ್ಟ್ನ ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡಿ ವೀಕ್ಷಕರೇ. ಸೊ ಇನ್ ಕೇಸ್ ನಿಮ್ಮ ನಿಯರ್ ಬೈ ಸ್ಟೋರ್ ಇಲ್ಲ, ನಿಮ್ಮ ಜಿಲ್ಲೆಯಲ್ಲಿ ಫ್ರಾಂಚೈಸಿ ಇಲ್ಲ ಅಂತ ಹೇಳಿದ್ರೆ, ಸೊ ಡೈರೆಕ್ಟ್ ತುಮಕೂರು ಹೆಡ್ ಆಫೀಸಿಂದ ಏನಂದ್ರೆ ನಿಮಗೆ ಏನು ನಂಬರ್ ಇದೆ ಆ ನಂಬರಿಗೆ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿ, ಮತ್ತು ಕಂಪ್ನಿ ಕರೆಂಟ್ ಅಕೌಂಟ್ಗೂ ಪೇಮೆಂಟ್ ಮಾಡ್ಬೋದು ವೀಕ್ಷಕರೇ. ಸೊ ಯಾವತ್ತು ಪೇಮೆಂಟ್ ಮಾಡ್ತೀರಾ ಸೇಮ್ ಡೇ ಬಿಲ್ ರೈಸ್ ಆಗುತ್ತೆ, ಅವತ್ತೇ ಡಿಸ್ಪ್ಯಾಚ್ ಆಗುತ್ತೆ. ವಿತಿನ್ 2 to 3 ವರ್ಕಿಂಗ್ ಡೇಸಲ್ಲಿ ಪ್ರಾಡಕ್ಟ್ ಮನೆ ತಲುಪುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ವೀಕ್ಷಕರೇ, ಆಲ್ಮೋಸ್ಟ್ ನಮ್ಮದು KSRTC ನಮ್ಮ ಕಾರ್ಗೋಲಿ VRL ಅಲ್ಲಿ ಜೊತೆಲಿ ಪ್ರೊಫೆಷನ್ ಕೂಡ ನಮ್ಮ ಟೈಪ್ ಇರೋದ್ರಿಂದ ವಿತಿನ್ 2 to 3 ವರ್ಕಿಂಗ್ ಡೇಸಲ್ಲಿ ಪ್ರಾಡಕ್ಟ್ ಅವ್ರ ಮನೆಗೆ ಡೋರ್ ಡೆಲಿವರಿ ಕೊಡ್ತೀವಿ ಸರ್. ಕೊಟ್ಬಿಡ್ತೀರಾ ವೀಕ್ಷಕರೇ. ಇನ್ನು ಪೇಮೆಂಟ್ ಹೇಗೆ ಮಾಡೋದಪ್ಪ, ಏನ್ ಕತೆ ಅಂತ ಯೋಚನೆ ಮಾಡೋಗುತ್ತೆ ಇಲ್ಲ. ಮುಂಚಿಂದನೂ ಕೂಡ ನೀವು ನೋಡ್ಕೊಂಡ್ ಬಂದಿದ್ದರೆ 2 ರಿಂದ 3 ವರ್ಷದಿಂದ ನಾನು ಹಾಟ್ ಸ್ಟಾರ್ ಜೊತೆಲಿ ಇದ್ದೀನಿ ಅಂತ ಹೇಳ್ಬೋದು. ಅನೇಕ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದ್ದೀವಿ. ಲಕ್ಷಾಂತರ ಜನ ಇವ್ರ ಪ್ರಾಡಕ್ಟ್ ಅನ್ನ ಮನೆಯಲ್ಲಿ ಬಳಸ್ತಾ ಇದ್ದಾರೆ, ನಾನು ಕೂಡ ಬಳಸ್ತಾ ಇದ್ದೀನಿ. ಅದರಿಂದ ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ಕೂಡಲೇ ಏನು ಕೊಟ್ಟಿರಂತ ನಂಬರ್ಗೆ ಪೇಮೆಂಟ್ ಮಾಡಬಹುದು. ನಿಶ್ಚಿಂತೆಯಿಂದ ಕುಳಿಸ್ಕೊಳ್ಳಿ, ನಿಮ್ಮ ಮನೆ ಬಾಗಿಲಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ. ಜೊತೆಯಲ್ಲಿ ಗಿಫ್ಟ್ ಮಾಡೋದಿದ್ರೆ ಸೂಪರ್ ಗಿಫ್ಟ್ ಕೊಡಬೇಕು, ತಗೊಂಡವರು ಖುಷಿ ಆಗ್ಬೇಕು, 10 ವರ್ಷದವರೆಗೆ ಯೂಸ್ ಮಾಡಬೇಕು ಅಂತಂದ್ರೆ ಇದಕ್ಕಿಂತ ಒಳ್ಳೆ ಗಿಫ್ಟ್ ಇಲ್ಲ ಸರ್.
Correct. ಸ್ಪೆಷಲಿ ಸರ್ ಕಾರ್ಪೊರೇಟ್ ಗಿಫ್ಟಿಂಗ್ ಕೂಡ ಮಾಡಬಹುದು ಮಾಡ್ಬೋದು. ಎಂಪ್ಲಾಯ್ಸ್ ಕಾರ್ಪೊರೇಟ್ ಗಿಫ್ಟಿಂಗ್ ಮಾಡಬಹುದು, ಮದುವೆ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಅಥವಾ ಯಾರಿಗಾರು ಬೇರೆ ಗಿಫ್ಟಿಂಗ್, ಬರ್ತ್ಡೇ ಗಿಫ್ಟ್, ಯಾರು ಏನೇ ಗಿಫ್ಟ್ ಕೊಡ್ಬೇಕಂತ ಹೇಳಿದ್ರು ಕೂಡ ಗಿಫ್ಟಿಂಗಿಗೆ ಬಹಳ ಜನ ತಗೊಳ್ತಿದ್ದಾರೆ. ನೀವು ಕೂಡ ಮಾಡಬಹುದು ವೀಕ್ಷಕರೇ. ಹೌದು ವೀಕ್ಷಕರೇ, ಯಾವ್ದೋ ಒಂದು ಮಿಕ್ಸಿ ಕೊಡಕ್ ಹೋಗ್ತಾರ, ಕುಕ್ಕರ್ ಕೊಡಕ್ ಹೋಗ್ತಾರೆ, 2,500-3,000 ಅಂತ ಖರ್ಚು ಮಾಡೇ ಮಾಡ್ತೀರಾ. ಯಾಕೆ ಒಂದು ಗ್ರೈಂಡರ್ ಅನ್ನೇ ಕೊಟ್ಬಿಡ್ಬಾರ್ದು? ಲೈಫ್ ಲಾಂಗ್ ನಿಮ್ಮನ್ನ ನೆನ್ಪಿಟ್ಕೊಂಡಿರ್ತಾರೆ. ಇಲ್ಲೊಂದು ಹೆಸರಾಗ್ಬಿಡಿ, ನಿಮ್ಮ ಹೆಸರಾಗ್ಬಿಟ್ರೆ ಯಾವತ್ತು ನೆನ್ಪಿಟ್ಕೊಂಡ್ಬಿಡ್ತಾನೆ ಇರುತ್ತೆ. ಓ ಹೌದು ಹೌದು, ನಮ್ ಇವರೇ ಕೊಟ್ಟಿರೋದಂತ ಬಹಳ ಖುಷಿ ನೀವು ಕೊಟ್ಟಿರೋ ಅಂತ ನೆನ್ಪಿರುತ್ತೆ ವೀಕ್ಷಕರೇ. ಓಕೆ, ಹೆಸರಿರುತ್ತೆ ನಿಮ್ದು. ಸೊ ಆದ್ರಿಂದ ಗಿಫ್ಟಿಂಗ್ ಗೆ ನಂಬರ್ 1 ಪ್ರಾಡಕ್ಟ್. ಎಸ್ ಸರ್, ಅದ್ರಲ್ಲಿ ಬೇರೆ ಮಾತಾ ಇಲ್ಲ ವೀಕ್ಷಕರೇ. ಸೊ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಅಂಡ್ ಸ್ಕ್ರೀನ್ ಮೇಲೆ ಏನು ಹಾಟ್ಸ್ಟಾರ್ ನ ನಂಬರ್ ಕೂಡ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದೊಂದೇ ಪ್ರಾಡಕ್ಟ್ ಅಲ್ಲ, ಗೀಸರ್ ನಿಂದ ಹಿಡಿದು ನಮ್ಮ ಜನರೇಟರ್ ವರೆಗೆ ಅನೇಕ ಪ್ರಾಡಕ್ಟ್ ಗಳಿದೆ. ಪ್ರತಿಯೊಂದನ್ನು ಚೆಕ್ಔಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸೊ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್. ಸೊ ಡೆಫಿನೆಟ್ಲಿ ವೀಕ್ಷಕರೇ, ಡೆಫಿನೆಟ್ಲಿ ಇನ್ನೊಂದು ಗೊತ್ತೇ ಇದೆ, ಥ್ರೂಔಟ್ ಕರ್ನಾಟಕದಲ್ಲಿ ನಮ್ದು ಕರ್ನಾಟಕದಾದ್ಯಂತ 45 ಕಡೆ ನಮ್ದು ಡಿಫ್ರೆಂಟ್ ಲೊಕೇಶನ್ ಸ್ಟೋರ್ಸ್ ಇದೆ ವೀಕ್ಷಕರೇ. ಸೊ ತುಮಕೂರು 2 ಶೋರೂಮ್ಸ್ ಇದೆ, ಮತ್ತೆ ಬ್ಯಾಂಗ್ಳೂರಲ್ಲಿ 7 ಕಂಪನಿ ಶೋರೂಮ್ಸ್ ಇದೆ, ಮತ್ತೆ ಅದೇ ತರ ಮ್ಯಾಂಗ್ಳೂರಲ್ಲಿ ಒಂದು, ಮೈಸೂರಲ್ಲಿ 2 ಶೋರೂಮ್ಸ್ ಇದೆ. ಟೋಟಲ್ ಕಂಪನಿ 13 ಶೋರೂಮ್ಸ್ ಇದೆ ಸರ್. ಮಿಕ್ಕಿದ 32 ಕಂಪನಿ ಫ್ರಾಂಚೈಸ್ ಇದೆ ಸರ್. ಸೊ ಬ್ಯಾಂಗ್ಳೂರ್ 4 ಫ್ರಾಂಚೈಸ್ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಬಹಳ ಟೈಮ್ ಆಗುತ್ತೆ, ಹೇಳೋದು ಬೇಡ. ವಾರಂಟಿ ಕಾರ್ಡ್ ಹಿಂದ್ಗಡೆ ಎಲ್ಲ ಸ್ಟೋರ್ಸ್ ಹೆಸರು ಮತ್ತೆ ಮೊಬೈಲ್ ನಂಬರ್ಸ್ ಇರುತ್ತೆ, ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಜೊತೆಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಕ್ಲಿಕ್ ಮಾಡಿ ಎಲ್ಲ ಸ್ಟೋರ್ಸ್ ನಂಬರ್ ಎಲ್ಲ ಸಿಗುತ್ತೆ, ತಗೋಬಹುದು ವೀಕ್ಷಕರೇ. 40+ ಅಂತ ಹೇಳ್ತಾ ಇದ್ರ, ಇನ್ನ ಪ್ಲಸ್ ಆಗ್ತಾ ಇಲ್ವಾ ನೀವು? ಡೆಫಿನೆಟ್ಲಿ ಆಗ್ತಾ ಇದೆ ಸರ್. ಎಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ, ಅವ್ರ ಬೆಂಬಲ. ನಾವು ಆತರ ಕ್ವಾಲಿಟಿ ಕೊಟ್ಟಿದ್ವಿ, ಅಥವಾ ಪ್ರಾಡಕ್ಟ್ ಕೊಟ್ಟಿದ್ವಿ, ಅಂತ ಒಳ್ಳೆ ಬೆಲೆಯಲ್ಲಿ ಕೊಟ್ಟಿದ್ವಿ, ಆತರ ಸರ್ವಿಸ್ ಕೊಟ್ಟಿದ್ವಿ. ಅದಕ್ಕೋಸ್ಕರ ಅವರು ನಮಗೆ ನಂಬಿಟ್ಟು ಬೆಳೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ನಮಸ್ಕಾರ, ಧನ್ಯವಾದಗಳು ಇಷ್ಟಪಡ್ತೀನಿ ಸರ್ ನಾನು. ಡೆಫಿನೆಟ್ಲಿ ಸರ್, 45 ಇವಾಗ ರೈಟ್ ನಾವು ವೀಕ್ಷಕರೇ, ರೈಟ್ ನಾವು 45 ಸ್ಟೋರ್ಸ್ ನಮ್ಮಲ್ಲಿ ಇದೆ. ಹಾಸ್ಟೆಲ್ ಫ್ರಾಂಚೈಸ್ ಹಾಸ್ಟೆಲ್ ಸ್ಟೋರ್ಸ್ ಅಲ್ಲಿ 45 ಔಟ್ಲೆಟ್, ಕಂಪನಿ ಔಟ್ಲೆಟ್ ಸ್ಟೋರ್ಸ್ ಇದೆ. ಸೊ ಇದಲ್ದಲೆ ಹೊಸ ಸ್ಟೋರ್ಸ್, ಕೆಲವೊಂದು ಹೊಸ ಸ್ಟೋರ್ಸ್ ಓಪನ್ ಆಗಿದೆ ಸರ್. ಗುಲ್ಬರ್ಗದಲ್ಲಿ ಓಪನ್ ಆಗಿದೆ, ಹುಬ್ಬಳ್ಳಿಯಲ್ಲಿ ಓಪನ್ ಆಗಿದೆ. ಡೆಫಿನೆಟ್ಲಿ ಸರ್, ಗುಲ್ಬರ್ಗದಲ್ಲಿ ಓಪನ್ ಆಗಿದೆ, ಹುಬ್ಬಳ್ಳಿಯಲ್ಲಿ ಓಪನ್ ಆಗಿದೆ. ಸ್ಪೆಷಲಿ ಸರ್ ಬೇರೆ ಹೇಳ್ಬೇಕಂದ್ರೆ ಚಾಮರಾಜನಗರದಲ್ಲಿ ಓಪನ್ ಆಗಿದೆ, ಮತ್ತೆ ಬ್ಯಾಂಗ್ಳೂರು ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಅಲ್ಲಿ ಓಪನ್ ಆಗಿದೆ. ಜೊತೆಲಿ ತುಮಕೂರಲ್ಲಿ ಕೂಡ 2 ಹೊಸ ಶೋರೂಮ್ಸ್ ಓಪನ್ ಆಗ್ತಾ ಇದೆ. ಡೆಫಿನೆಟ್ಲಿ ಬರುವಂತ 1 ತಿಂಗಳ ಒಳಗೆ, ಕಪಲ್ ಆಫ್ 1 ಮಂತ್, 1 ತಿಂಗಳಲ್ಲಿ ಟೋಟಲಿ 50 ಸ್ಟೋರ್ಸ್ ಆಗ್ಬಿಡುತ್ತೆ ಸರ್. ತುಮಕೂರಲ್ಲಿ 4, ಟೋಟಲ್ 4, ಬೆಂಗಳೂರಲ್ಲಿ 10+, ಇಡೀ ಕರ್ನಾಟಕದಂತ 50+. ಏನ್ ಸರ್ ಇದು? ಬ್ಯಾಂಕ್ ಬ್ರಾಂಚ್ಗಳು ಇಲ್ವಲ್ಲ ಸರ್ ಇಷ್ಟೊಂದು? ಸರ್, ಕರ್ನಾಟಕದ ಏಕೈಕ ಕಂಪನಿ ಸರ್. ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಹೆಸರು ಮಾಡ್ತಿರುವಂತ ಏಕೈಕ ಕಂಪನಿ. ಎಲ್ಲಾ ಕ್ರೆಡಿಟ್ ನಮ್ಮ ಕನ್ನಡಿಗರಿಗೆ ಹೋಗುತ್ತೆ ಸರ್. ಕನ್ನಡಿಗರಿಗಾಗಿ, ಕನ್ನಡಿಗರಿಗೋಸ್ಕರ ಅವರ ಆಶೀರ್ವಾದ, ಅವರ ಬೆಂಬಲ ಇರೋದ್ರಿಂದಾನೇ ಸರ್ ಇವತ್ತು ಕನ್ನಡ ಕೋರ ಬೆಳೀತಾ ಇದೆ, ಹಾಟ್ ಸ್ಟಾರ್ ಬೆಳೀತಾ ಇದೆ. ಕನ್ನಡಿಗರ ಆಶೀರ್ವಾದ ಸರ್, ಅವ್ರ ಬೆಂಬಲ, ಅವ್ರ ಪ್ರೋತ್ಸಾಹ, ಅವ್ರ ಸಹಕಾರ ಸರ್. ಅವ್ರ ಸಹಕಾರ ಸರ್, ನಿಮ್ ಸಹಕಾರ ನಮ್ಮ ಮೇಲೆ ಇರುತ್ತೆ ಅಂತ ನನ್ಗೆ ಗೊತ್ತು. ಸೊ ನಮ್ಮನ್ನ ಬೆಳೆಸಬೇಕು. ನೀವು ಕೂಡ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ವೀಕ್ಷಕರೇ. ಕರ್ನಾಟಕದ ಏಕೈಕ ಕಂಪನಿ ವೀಕ್ಷಕರೇ, ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಥ್ರೂಔಟ್ ಕರ್ನಾಟಕದಾದ್ಯಂತ 50+ ಸ್ಟೋರ್ಸ್ ನ ಹೊಂದಿರುವಂತ ಕರ್ನಾಟಕದ ಏಕೈಕ ಕಂಪನಿ ಅಂದ್ರೆ ಅದು ನಿಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್, ನಿಮ್ಮ ಹಾಟ್ಸ್ಟಾರ್ ಮಾತ್ರ. ಜೊತೆಲಿ ಪ್ರತಿಯೊಂದು ಸ್ಟೋರ್ ಅಲ್ಲೂ 20+ ಪ್ರಾಡಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಲ್ಲಿ ಮಾತ್ರ ಸಾಧ್ಯ ವೀಕ್ಷಕರೇ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ವೀಕ್ಷಕರೇ, ಇಡೀ ಕರ್ನಾಟಕದಾದ್ಯಂತ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ನಿಮ್ಮ ಊರಿನ ಹತ್ತಿರದಲ್ಲೇ ಔಟ್ಲೆಟ್ಗಳು ಇರುತ್ತೆ. ಒಂದು ವೇಳೆ ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಪ್ರಾಡಕ್ಟ್ ಬೇಕಾದ್ರೂ ತರಿಸ್ಕೊಬಹುದು. ಒಳ್ಳೆ ಗಿಫ್ಟಿಂಗ್ ಆಪ್ಷನ್ಸ್ ಕೂಡ ಇದೆ ಸರ್. ನಮ್ಮ ವೀಕ್ಷಕರಿಗೆ ಸೂಪರ್ ಆಗಿರುವಂತಹ ವೆಟ್ ಗ್ರೈಂಡರ್ ಶ್ರೇಣಿಗಳನ್ನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದ್ರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ, ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ, ಧನ್ಯವಾದಗಳು.